ಪ್ರೀತಿಯ ವಾರ್ತಾವಾರ್ತೆ ವೀಕ್ಷಕರಿಗೆ ಸ್ವಾಗತ. ಇವತ್ತು ಈ ಜಾತಿ ಜನಗಣತಿ ಬಗ್ಗೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುತ್ತೆ ಎನ್ನುವಂಥ ವಿಷಯ ಮತ್ತೆ ಮುನ್ನೆಲೆಗೆ ಬಂದಿದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಹಿರಿಯ ಪತ್ರಕರ್ತರಾದಂಥ ದಿನೇಶ್ ಅಮೀನ್ಮಠ್ ಅವರು ವಾರ್ತಾವಾರ್ತೆ ಜೊತೆಗಿದ್ದಾರೆ. ಅದಕ್ಕೂ ಮುನ್ನ ನಿಮಗೊಂದು ರಿಕ್ವೆಸ್ಟು, ದಯವಿಟ್ಟು ವಾರ್ತಾವಾರ್ತೆಯನ್ನು ಸಬ್ಸ್ಕ್ರೈಬ್ ಮಾಡಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೇನು ಅನಿಸುತ್ತೆ ಸರ್ ಈ ಸಲನಾದರೂ? ಯಾಕೆಂದರೆ ಈ ವಿಷಯ ಭಾಳ ಸಲ ಚರ್ಚೆ ಆಗಿದೆ. ಜಾತಿಗೆ ಜನಗಣತಿ ವಿಷಯನ ಕ್ಯಾಬಿನೆಟಿಗೆ ತಗೊಳ್ತಾರೆ, ಸರ್ಕಾರ ಒಪ್ತಾರ, ಆಮೇಲೆ ಅದಕ್ಕೆ ಬಿಡ್ತಾರ ಬೇರೆಯವರು ಅನ್ನುವಂಥ ಭಾಳಷ್ಟು ವಿಷಯಗಳು ಇದ್ರ ಸುತ್ತ ಚರ್ಚೆ ಆಗಿದೆ. ಸೊ ನಿಮಗೆ ಏನು ಅನಿಸುತ್ತೆ, ಈ ಸರ್ಕಾರ ಈ ಥರದ ಒಂದು ಇಚ್ಛಾಶಕ್ತಿಯನ್ನು ತೋರಿಸುತ್ತಾ? ನಾನು ಸರ್ಕಾರದ ವಕ್ತಾರನಲ್ಲ. ನಾನು ಸರ್ಕಾರದ ವಕ್ತಾರ ಆಗಿ ನೀವು ಮಾತಾಡಬೇಡಿ. ಹಿರಿಯ ಪತ್ರಕರ್ತ ಆಗಿ ರಾಜಕೀಯ ಬೆಳವಣಿಗೆಗಳನ್ನು, ಒಂದು ಸರ್ಕಾರ ಹೆಂಗೆ ನಡೆಯುತ್ತೆ, ಆಡಳಿತ ಹೆಂಗೆ ನಡೆಯುತ್ತೆ, ರಾಜಕಾರಣ ಹೆಂಗೆ ನಡೆಯುತ್ತೆ ಅನ್ನೋದನ್ನ ನೀವು ಬಹಳ ಹತ್ತಿರದಿಂದ ನೋಡಿದಿರಿ. ಹಾಗಾಗಿ ನಿಮಗೊಂದು ಜಡ್ಜ್ ಮಾಡಬಲ್ರಿ ನೀವು. ಆ ಕಾರಣಕ್ಕೋಸ್ಕರ ನಾನು ನಿಮ್ಗೆ ಈ ಪ್ರಶ್ನೆ ಕೇಳ್ತಿದ್ದೀನಿ. ಅಲ್ಲಿ ಸರಿ, ಇಲ್ಲಿಯವರೆಗೆ ನಡೆದ ಚರ್ಚೆಗಳಿಗೂ ಈಗ ನಡೆಯುವ ಚರ್ಚೆಗೂ ಒಂದು ಮುಖ್ಯ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಏನಂದರೆ, ಸಾಮಾನ್ಯವಾಗಿ ಇಂಥದ್ದು ಚರ್ಚೆ ಈಗ ನನ್ನ ಹಿಂದೆ ಈ ಮೂಢನಂಬಿಕೆ ನಿಷೇಧ ಕಾಯ್ದೆಯ ಬಗ್ಗೆ ಆದಾಗ ನೋಡಿದ್ದೆ. ಆಗ ಹೈಕಮಾಂಡ್ ಸ್ವಲ್ಪ ಒತ್ತಡ ಇತ್ತು, ಅದು ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ, ಯಾಕೆ ಅದನ್ನು ಮುಟ್ಲಿಕ್ಕೆ ಹೋಗ್ತೀರಿ ಅನ್ನುವ ರೀತಿಯಲ್ಲಿ. ಈ ಸರಿ ಒಂದು ಒಳ್ಳೆಯ ಬೆಳವಣಿಗೆ ಏನಂದರೆ, ಇವರ ಸರ್ವೋಚ್ಚ ನಾಯಕರಾದ ರಾಹುಲ್ ಗಾಂಧಿಯವರೇ ಹೋದಲ್ಲಿ ಬಂದಲ್ಲಿ ಜಾತಿ ಗಣತಿ, ನಾವು ಅಧಿಕಾರಕ್ಕೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಜಾತಿ ಗಣತಿ ಮಾಡ್ತೇವೆ, ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸರ್, ಲಾಸ್ಟ್ ಅವರು ಅಸೆಂಬ್ಲಿಲಿ ಪಾರ್ಲಿಮೆಂಟಲ್ಲಿ ರಾಹುಲ್ ಗಾಂಧಿಯವರ ಸ್ಪೀಚ್ ನೋಡಿದ್ರೆ, ನಾವು ಇದೇ ಹೌಸಲ್ಲಿ ಜಾತಿ ಜನಗಣತಿ ವರದಿಯನ್ನು ಲಾಗು ಮಾಡ್ತೀವಿ ಮತ್ತು 50% ಕೋಟಾ ಎನ್ನುವಂಥ ಗೋಡೆಯನ್ನು ಹೊಡೆದಾಕ್ತೀವಿ ಅಂತೇಳಿ ಭಾಳ ಅಬ್ಬರದ ಮಾತುಗಳನ್ನ ಆಡಿದ್ದಾರೆ. ಅದರಲ್ಲಿ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕು. ರಾಹುಲ್ ಗಾಂಧಿ ಇನ್ಸ್ಪೈರ್ಡ್ ಬೈ ಸಿದ್ದರಾಮಯ್ಯ ಅಂತ. ಅವರು ಹೇಗೆ ಸರ್? ಹೇಗೆ ಅಂದರೆ, ನನಗೆ ಗೊತ್ತು, 2013 ಇಲೆಕ್ಷನ್ ಆದಾಗ, 23 ಇಲೆಕ್ಷನ್ ಆದಾಗ ಸಿದ್ದರಾಮಯ್ಯನವರು, ನಾನು ಹಿಂದೂ ಪತ್ರಿಕೆ ಸಂದರ್ಶನಕ್ಕೆ ಹೊರಡ್ತಾ ಇದ್ದೇವೆ. ಆಗ ಇದು ಚರ್ಚೆ ಆಯಿತು. ಚರ್ಚೆ ಆಗಿ ಅಲ್ಲಿ ಮೊದಲ ಬಾರಿ ಹೇಳಿದರು ಅವರು, ಈ ಹೋಗುವಾಗ ಚರ್ಚೆ ಆಯಿತು, ಅದನ್ನು ಹೇಳಿದರು. 50% ರಿಸರ್ವೇಷನ್ ಹೇಳೋದು ನಾನು, 50% ರಿಸರ್ವೇಷನ್. ಯಾಕೆಂದರೆ ಕರ್ನಾಟಕದಲ್ಲಿ ಆಲ್ರೆಡಿ ವೀರಪ್ಪ ಮೊಯ್ಲಿಯವರೇ 93ರಲ್ಲಿ ಅದನ್ನು ಮಾಡಿದ್ದಾರೆ. ಅದು ಈಗ ಸುಪ್ರೀಂ ಕೋರ್ಟಲ್ಲಿದೆ, 73% ರಿಸರ್ವೇಷನ್ ಮಾಡಿದ್ದಾರೆ. ಅದರಿಂದ ಅದೊಂದು ಇದೆ, ಹೆಚ್ಚಿಸ್ಬೋದು ಅಂತ ಮಾತು ಬಂತು. ಅದನ್ನು ಅವ್ರು ಹೇಳಿದರು, ಅದು ಬಂತು. ಅದನ್ನು ಎರಡನ್ನು ಕೂಡ ಈಗ ಜಾತಿ ಗಣತಿಯ ನಾವು ಒಂದು ಕ್ಲಾರಿಫೈ ಮಾಡಬೇಕು. ಇದು ಆ್ಯಕ್ಚುಲಿ ಜಾತಿ ಗಣತಿ ಅಲ್ಲ, ಇದು ಸಾಮಾಜಿಕ ಆರ್ಥಿಕ ಸಮೀಕ್ಷೆ. ಆಯಿತಾ? ಸಾಮಾಜಿಕ ಆರ್ಥಿಕ ಜಾತಿ ಸಮೀಕ್ಷೆ ಅಂತ ಆಗಬೇಕು ಆ್ಯಕ್ಚುಲಿ ಅದು. ಹೌದು. ಅದನ್ನು ಯಾಕೆಂದರೆ ಕೇಂದ್ರ ಇನ್ನೊಂದು, ಆಮೇಲೆ ಬೇಕಾದ್ರೆ ಈಗಲೇ ಹೇಳ್ಬಿಡ್ತೇನೆ, ಇದು ಮೊದಲ ಬಾರಿ ಏನು ಆಗೋದಲ್ಲ. 2011ರಲ್ಲಿ ಕೇಂದ್ರ ಸರ್ಕಾರನೇ ಕಾಸ್ಟ್ ಸೆನ್ಸಸ್ ನಡೆಸಿದೆ. ಅದು ಮಾಮೂಲಿ 10 ವರ್ಷಕ್ಕೊಂದ್ಸಲ ಆಗಿರಲಿಲ್ಲ, ಈಗ ಆಗಿದೆ. ಇಲ್ಲ 2010ರಲ್ಲಿ, ನಾನು ಡೇಟ್ ಹೇಳ್ತೇನೆ, ಲಾ ಮಿನಿಸ್ಟರ್ ವೀರಪ್ಪ ಮೊಯ್ಲಿ 2010, ಆಯಿತಾ, ಅವರು ಪ್ರೈಮ್ ಮಿನಿಸ್ಟರ್ ಆಗಿನ ಪ್ರೈಮ್ ಮಿನಿಸ್ಟ್ರಿಗೆ ಒಂದು ಪತ್ರ ಬರೀತಾರೆ, ಜಾತಿ ಗಣತಿ ನಡೆಸಬೇಕು ಅಂತ. ಕಾಸ್ಟ್ ಸೆನ್ಸಸ್, ಇದು ರೆಗ್ಯುಲರ್ ಸೆನ್ಸಸ್ ಜೊತೆ ಕಾಸ್ಟ್ ಸೆನ್ಸಸ್ಸನ್ನು ನಡೆಸಬೇಕು ಅಂತ. ಅದರ ನಂತರ ಪಾರ್ಲಿಮೆಂಟ್ನಲ್ಲಿ ಶಾರ್ಟ್ ಡ್ಯೂರೇಷನ್ ಒಂದು ಇದನ್ನು ತಂದು ಅದರಲ್ಲಿ ಡಿಸ್ಕಷನ್ ಆಗುತ್ತೆ. ಡಿಸ್ಕಷನ್ ಆದ ನಂತರ ಮನಮೋಹನ್ ಸಿಂಗ್ ಅವರು ಪ್ರಣಬ್ ಮುಖರ್ಜಿ ನೇತೃತ್ವದಲ್ಲಿ ಒಂದು GOM ಮಾಡ್ತಾರೆ. ಆಯಿತಾ? ಆ GOMನ ಆಧಾರದ ಮೇಲೆ 2011ರಲ್ಲಿ ಗೌರ್ಮೆಂಟ್ ಟುಕ್ ಡಿಸಿಷನ್ ಟು ಸೋಶೋ ಇಕಾನಮಿಕ್ ಕಾಸ್ಟ್ ಸೆನ್ಸಸ್ ಅಂತ ಮಾಡ್ತಾರೆ. ಅದು ಮಾಡಿ 2011ರಿಂದ 12 ಹೊತ್ತಿಗೆ 12ರಲ್ಲಿ ಅದು ರಿಪೋರ್ಟ್ ಕೊಡುತ್ತೆ. ಆಯಿತಾ? ರಿಪೋರ್ಟ್ ಕೊಟ್ಟು ಆಮೇಲೆ 13 ಎಂಡ್ ಆಫ್ ದಿ 12 ರಿಪೋರ್ಟ್ ಕೊಡುತ್ತೆ. ಅಷ್ಟೊತ್ತಿಗೆ ಲೋಕಸಭಾ ಇಲೆಕ್ಷನ್ ಬರುತ್ತೆ. ಅದರ ನಂತರ ಮೋದಿ ಸರ್ಕಾರ ಬಂತು. ಮೋದಿ ಸರ್ಕಾರ ಅದನ್ನು ಅಧ್ಯಯನ ಮಾಡ್ತು, ಅದು ಇನ್ಕಂಪ್ಲೀಟ್ ಅಂತ ಮೊದಲ ಬಾರಿ ಹೇಳಿದೆ. ಡೇಟ್ ಇದೆ ಅದಕ್ಕೆ. ಹೇಳಿದ ನಂತರ ಮತ್ತೊಂದು ಸರಿ ಏನು ಮಾಡ್ತಾರೆ, ಅದನ್ನು ಪರಿಶೀಲನೆಗೆ ಅದಕ್ಕೆ ಕ್ಯಾಟಗರೈಸೇಷನ್ ಮಾಡಬೇಕು ಮತ್ತು ಟ್ಯಾಬ್ಯುಲೇಷನ್ ಮಾಡಬೇಕಂತ ಆಗಿನ ನೀತಿ ಆಯೋಗದ ಉಪಾಧ್ಯಕ್ಷ ಅರವಿಂದ್ ಪಾನ್ಗಾರಿಯಾ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡುತ್ತೆ. ಆ ಸಮಿತಿ ಅದನ್ನು ನೋಡಿ ಅದು ಹಿಂದೆ ಮುಂದೆ ಹೋಗ್ತಾ ಇದೆ. ಆ್ಯಕ್ಚುಲಿ
ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ ಕಾಸ್ಟ್ ಸೆನ್ಸಸ್ ರಿಪೋರ್ಟ್ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಮುಂದೆ ಇದೆ. ಅದರ ನಂತರ ಅದು ಕೋರ್ಟಿಗೆ ಹೋಗುತ್ತೆ. ಕೋರ್ಟಲ್ಲಿ ಮಾತ್ರ ಅದು ಇನ್ಕಂಪ್ಲೀಟ್ ಆಗಿದೆ, ಅದನ್ನು ಮಾಡೋದಿಲ್ಲ ಅಂತ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದೆ. ಈಗ ಇಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದವ್ರು ಏನು ಡಿಮಾಂಡ್ ಮಾಡ್ತಾರೆ, ಅವ್ರು ಅಲ್ಲಿ ಮಾಡ್ಬೋದಲ್ಲ, ಅದನ್ನು ಯಾಕೆ ಮಾಡೋದಿಲ್ಲ? ಅಲ್ಲಿ ಡಿಮಾಂಡ್ ಮಾಡ್ಬೋದಲ್ಲ, ಅಲ್ಲಿ ರಿಪೋರ್ಟ್. ಇಲ್ಲಿ ಹೇಗೆ ನೀವು 50% ಎನಾನ್ಸ್ಮೆಂಟ್ ಮಾಡಿದ ಮೊಯ್ಲಿ ಸರ್ಕಾರದ ರಿಪೋರ್ಟ್. ಸರ್ ನನ್ನ ಪ್ರಶ್ನೆ ಏನು ಗೊತ್ತಾ ಸರ್, ಬಿಜೆಪಿ ಅವರು ಡಿಮಾಂಡ್ ಅಲ್ಲ ಹೇಳಿದ್ದು ನಾನು ಜನಸಾಮಾನ್ಯರ ದೃಷ್ಟಿಯಿಂದ ನನ್ನ ಕ್ವಶನ್ ಏನು ಅಂತಂದರೆ, ಈ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಜಾತಿ ಜನಗಣತಿ ವರದಿಯನ್ನು ಅಥವಾ ಸಾಮಾಜಿಕ ಆರ್ಥಿಕ ಜಾತಿ ಸಮೀಕ್ಷಾ ವರದಿಯನ್ನು ಒಪ್ಕೊಳ್ಳುತ್ತಾ? ಅದು ನೋಡಿ, ಒಂದು ಇದನ್ನು ಜಾತಿ ಗಣತಿಯ ಸಮೀಕ್ಷೆ ಮಾಡೋದನ್ನು ಅದು ನಿರ್ಧಾರ ತಗೊಂಡವರು ಯಾರು? ಸಿದ್ದರಾಮಯ್ಯ 2003ರಲ್ಲಿ. ಇಡೀ 92ನಲ್ಲಿ ಹೇಗೂ ಇಂದಿರಾ ಸಾನಿ ಮಂಡಲ್ ವರದಿ ಬಂತು, ಆಗ ಸುಪ್ರೀಂ ಕೋರ್ಟ್ ಹೇಳ್ತು ವೇರ್ ಇಸ್ ದಿ ಡಾಟಾ ಅಂತ, ಕ್ರೆಡಿಬಲ್ ಡಾಟಾ ಎಲ್ಲಿದೆ ಅಂತ. ಅದು ಸರ್ ಬಹಳಷ್ಟು ಪ್ರಕರಣಗಳಲ್ಲಿ ಕೇಳಿದೆ. ಇಲ್ಲ ಅಲ್ಲಿಂದ ಶುರುವಾಗಿ ಅದರ ನಂತರ ಪ್ರತಿ ಸಾರಿ ಈಗ ಪಾಟಿದಾರ್ಗಳದ್ದು ಬಂತು, ಮರಾಠರದ್ದು ಬಂತು, ಜಾಟರದ್ದು ಬಂತು. ಪ್ರತಿ ಸಾರಿ ಏನು ಕೇಳ್ತಾರೆ, ಎಂಪರಿಕಲ್ ಸ್ಟಡಿ ಎಲ್ಲಿದೆ ನಿಮ್ಮ ಹತ್ರ ಅಂತ ಕೇಳ್ತಾರೆ. ಅದರಿಂದ ಇವತ್ತು ಜಾತಿ ಗಣತಿ ಯಾಕೆ ಬೇಕಂತ ಕೇಳುವವರು, ಅದು ಸಿದ್ದರಾಮಯ್ಯನವರ ಸೃಷ್ಟಿ ಅಲ್ಲ ಜಾತಿ ಗಣತಿ, ಅದು ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ಮೊದಲ ಬಾರಿ ಇಂಪ್ಲಿಮೆಂಟ್ ಮಾಡಿರೋದು ಕರ್ನಾಟಕದಲ್ಲಿ. ಈಗ ಬಿಹಾರದಲ್ಲಿ ಮಾಡಿದರು, ಅದನ್ನು ಸಂತೆಗೆ 3 ಮೊಳೆದಾಗೆ ಮಾಡಿದರು. ಮಹಾರಾಷ್ಟ್ರದಲ್ಲಿ ಕೋರ್ಟ್ ಕೇಳಿದ ಕೂಡಲೇ ಒಂದು ರಿಪೋರ್ಟ್ ಕೊಟ್ಟರು. ಅದು ಯಾವುದು ಕೂಡ ಸೈಂಟಿಫಿಕ್ ಆಗಿ ನಡೆಯಿಲ್ಲ. ತಮಿಳ್ನಾಡಿನಲ್ಲಿ ಇತ್ತೀಚೆಗೆ ಡಿಸಿಷನ್ ತಗೊಂಡಿದ್ದಾರೆ. ಕರ್ನಾಟಕದಲ್ಲಿ ಭಾಳ ವೈಜ್ಞಾನಿಕವಾಗಿ ಇದು ನಡೆದಿದೆ ನನ್ನ ಪ್ರಕಾರ. ಈಗ ಯಾವುದು ಕಂಪ್ಲೀಟ್ ಅಲ್ಲ, ಒಂದು 5% ಒಂದು ಎರರ್ ಇರುತ್ತೆ. ಅದಕ್ಕಿಂತ ಈಗ ನೀವು ಸ್ಯಾಂಪಲ್ ಸರ್ವೆ ಮೇಲೇ ನೀವು ರಿಸರ್ವೇಷನ್ ಕೊಟ್ಟಾಗಿದೆ. 2000 ಸ್ಯಾಂಪಲ್ 3000 ಸ್ಯಾಂಪಲ್ ಸರ್ವೆ ಮೇಲೆ ಕೊಟ್ಟಿದ್ದಾರೆ, ಇಲ್ಲಿವರೆಗೆ ನಡೀತಾ ಇದೆ. ಅದಕ್ಕಿಂತ ಇದು ಚೆನ್ನಾಗಿರುತ್ತೆ, ಅದಕ್ಕಿಂತ ಇದು ವೈಜ್ಞಾನಿಕವಾಗಿರುತ್ತೆ. ಅದನ್ನು ಇದು ಸರಿಯಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಅದು ನಿಮ್ಮ ಪ್ರಶ್ನೆಗೆ ಬರ್ತೇನೆ. ಈಗ ನೀವು ಮಾಡ್ತಾರೆ, ಈಗ ಇಲ್ಲಿ 2 ಇದೆ. ಮುಖ್ಯಮಂತ್ರಿಗಳು ಅದರ ಪರವಾಗಿದ್ದಾರೆ, ಯಾರು ಮುಖ್ಯಮಂತ್ರಿಗಳ ಇಂಟೆನ್ಷನನ್ನು ಡೌಟ್ ಮಾಡೋದಿಲ್ಲ, ಆಯಿತಾ? ಆದರೆ ಈ ಪಾರ್ಟಿಯಲ್ಲಿ ಏನಿದೆ ಅಂದರೆ, ಈಗ ನಿಮ್ಮ ದಾವಣಗೆರೆ ಸಾಹುಕಾರರು ಶಾಮನೂರು ಶಿವಶಂಕರಪ್ಪರವರು ಬಹಿರಂಗವಾಗಿ ಅದರ ವಿರುದ್ಧ ಮಾತಾಡಿದ್ದಾರೆ. DK ಶಿವಕುಮಾರ್ ಹೇಳ್ತಾರೆ ಅದು ಸ್ವಲ್ಪ ವೈಜ್ಞಾನಿಕವಾಗಿ ನಡೆದಿಲ್ಲ ಅನ್ನೋದೊಂದು ಇದೆ, ನಾವು ಅದಕ್ಕೆ ಬದ್ಧ ಆಗಿದ್ದೇವೆ ಅಂತ ಹೇಳ್ತಾರೆ. ಅವರು ಯಾರೂ ಕೂಡ ಇದನ್ನು ವಿರೋಧ ಮಾಡಿಲ್ಲ. ಆದರೆ ಒಳಗಡೆ ಒಂದು ಅದರ ಬಗ್ಗೆ ಚರ್ಚೆಯಲ್ಲಿ ನಾನು ಭಾಳ ನೇರವಾಗಿ ಹೇಳ್ತೀನಿ ನೋಡಿ ಸರ್, 2 ಪ್ರಮುಖವಾದಂಥ ಜಾತಿಗಳು, ಮೇಲ್ವರ್ಗದ ಜಾತಿಗಳು, ಲಿಂಗಾಯತರು ಮತ್ತು ಒಕ್ಕಲಿಗರು ನಾಯಕರುಗಳು ಜಾತಿ ಜನಗಣತಿ ವರದಿಯನ್ನು ಒಪ್ಪೋದಕ್ಕೆ ವಿರೋಧ ಮಾಡ್ತಿದ್ದಾರೆ. ಎಸ್, ಈಗ ಮುಖ್ಯಮಂತ್ರಿ ಆಗಿರುವಂಥವರು ಇದನ್ನು ಡೈಜೆಸ್ಟ್ ಮಾಡ್ಕೊಳ್ಬೇಕು, ಅವ್ರಿಗೆ ಕನ್ವಿನ್ಸ್ ಮಾಡಬೇಕು ಯಾವ ಕಾರಣಕ್ಕೋಸ್ಕರ ಇದನ್ನು ಮಾಡ್ತಿದ್ದೀವಿ, ಪರಿಸ್ಥಿತಿ ಹೇಗಿದೆ, ಮತ್ತು ಇನ್ ಕೇಸ್ ಆ ಥರದ್ದು ಏನಾದರೂ ಅನ್ಸೈಂಟಿಫಿಕ್ ಅಂತ ಅನಿಸಿದ್ರೆ, ತಪ್ಪು ಅಂತ ಅನಿಸಿದ್ರೆ ಆಮೇಲೆ ಅದಕ್ಕೂ ಪರಿಹಾರಗಳಿದ್ದೇ ಇರ್ತವೆ, ಕೋರ್ಟ್ಗೆ ಹೋಗ್ಬೋದು, ಚಾಲೆಂಜ್ ಮಾಡ್ಬೋದು, ಆ ಥರದ್ದೆಲ್ಲ ಇರುತ್ತೆ. ಸೊ ಅಂಥೇಳಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅವರು. ನನಗೆ ಒಂದು ಅರ್ಥ ಆಗಿಲ್ಲ ಯಾಕೆಂದರೆ, ನೀವು ಹೇಳಿದಾಗೆ ಕೋರ್ಟಿಗೆ ಅವರು ಆಪ್ಷನ್ ಇದೆ, ಇದನ್ನು ಕೋರ್ಟಲ್ಲಿ ಪ್ರಶ್ನೆ ಮಾಡಿಯೇ ಮಾಡ್ತಾರೆ. ಅದಕ್ಕಾಗಿ ಅದನ್ನು ಹೆಚ್ಚು ಸೈಂಟಿಫಿಕ್ ಆಗಿ ಮಾಡಬೇಕಂತ ಪ್ರಯತ್ನ ಮಾಡಿದ್ದೆ. ಯಾಕೆಂದರೆ ಕೋರ್ಟಲ್ಲಿ ಕ್ವಶನ್ ಮಾಡಿಯೇ ಮಾಡ್ತಾರೆ, ಇದು ಕೋರ್ಟ್ಗೆ ಹೋಗುತ್ತೆ. ಇನ್ನೊಂದು ಭಾಳ ಮುಖ್ಯ ವಿಚಾರ ಏನಂದರೆ, ಇವತ್ತಿನವರೆಗೆ ಆ ರಿಪೋರ್ಟ್ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಅಧಿಕೃತವಾಗಿ ಹೇಳ್ತಾ ಇರೋದು ಲೀಕ್ ಆಗಿರ್ಬೋದು, ಯಾರಿಗೂ ಗೊತ್ತಿಲ್ಲ. ಈಗ ಸರ್ಕಾರ ಮಾಡಬೇಕಾದ ಕೆಲಸ ಏನಂದ್ರೆ, ಅದನ್ನು ಸ್ವೀಕಾರ ಮಾಡಿ ಅದನ್ನು ಸಾರ್ವಜನಿಕ ಚರ್ಚೆಗೆ ಬಿಡ್ಬಿಡ್ಬೇಕು, ಮಾಡಿ ಕೊಟ್ಬಿಡ್ಲಿ ಅದನ್ನು. ಇಲ್ಲದಿದ್ದರೆ ಈಗ ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಸೆನ್ಸಸ್ ರಿಪೋರ್ಟನ್ನು ಜಾತಿ ಎಸ್ ಸಿ ಅಂದರೆ ಸಾಮಾಜಿಕ ಆರ್ಥಿಕ ಕಾಸ್ಟ್ ಸೆನ್ಸಸ್ಸನ್ನು ಅವರು ಅದನ್ನು ಅಧ್ಯಯನ ಮಾಡಲಿಕ್ಕೆ ನೀತಿ ಆಯೋಗದ ಉಪಾಧ್ಯಕ್ಷರಿಗೆ ಕೊಟ್ಟುಬಿಟ್ರು, ಅರವಿಂದ್ ಪಾನ್ಗರಿಯಾ ಕೊಟ್ಟರು. ಅದೇ ರೀತಿ ಬೇಕಿದ್ದರೆ ಈಗ ಇಲ್ಲಿ ಕ್ಯಾಟಗರೈಸೇಷನ್ ಎಲ್ಲ ಆಗಿದೆ, ಎಲ್ಲ ಮಾಡಿದ್ದಾರೆ. ಇಲ್ಲ ಸರ್, ನನಗೆ ಗೊತ್ತಿರೋ ಮಾಹಿತಿಯ ಪ್ರಕಾರ ಈ ಸಲ ಈ ಸಮೀಕ್ಷೆ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಜಾತಿ ಸಮೀಕ್ಷೆನಲ್ಲಿ ಏನು ಮಾಡಿದ್ದಾರೆ ಅಂದರೆ, ಒಂದು ಮಾಮೂಲಿ ಸಮೀಕ್ಷೆ ಮಾಡಿದ್ದಾರೆ, ಜೊತೆಗೆ ಸೆಕೆಂಡರಿ ಇನ್ಫಾರ್ಮೇಷನ್ ಅಂತ ತೊಗೊಂಡಿದ್ದಾರೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ KPSCಯಿಂದ ತೊಗೊಂಡಿದ್ದಾರೆ, ಯಾವ್ಯಾವ ಕಾಸ್ಟವ್ರು ಎಷ್ಟು ಜನ ಸರ್ಕಾರಿ ನೌಕರಿದ್ದಾರೆ ಮತ್ತು ಯಾವ್ಯಾವ ಇದು ಬರುತ್ತೆ, ಬಿ ಗ್ರೂಪು ಸಿ ಗ್ರೂಪ್ ಹಿಂಗಿರುತ್ತಲ್ವ. ಸೊ ಆ ಥರದ ಕೆಟಗರಿ ವೈಸು ತೊಗೊಂಡಿದ್ದಾರೆ. ಅಂದರೆ ಈ ಥರ ಅವರು ಸೆಕೆಂಡರಿ ಇನ್ಫಾರ್ಮೇಷನ್ ತೊಗೊಂಡಿದ್ದಾರೆ. ಅದು ಅಂದರೆ ಕ್ರಾಸ್ ಚೆಕ್ ಮಾಡ್ಕೊಂಡಾಗ ಮಾಡ್ಕೊಂಡಿದ್ದಾರೆ. ಕರ್ನಾಟಕದ ನೀವು 100% ಪಾಪ್ಯುಲೇಷನ್ ಇಟ್ಕೊಳ್ಳಿ,
25% SC/ST ಪ್ರತಿ ಸರಿ ಈ ರೀತಿಯ ಸಮೀಕ್ಷೆ ಇದೆ. ಆಯ್ತಾ? 13% ಮತ್ತು ಅಲ್ಲಿ ಕ್ರಿಶ್ಚಿಯನ್ದೆಲ್ಲ ಸೇರಿದರೆ ಒಂದು 16, 17, 18 ಮೈನಾರಿಟಿದ್ದು ಏನಿದೆ, ಬುದ್ಧಿಸ್ಟ್ ಎಷ್ಟಿದ್ದಾರೆ, ಮುಸ್ಲಿಮರು ಎಷ್ಟಿದ್ದಾರೆ, ಕ್ರಿಶ್ಚಿಯನ್ ಎಷ್ಟಿದ್ದಾರೆ, ಆ ರಿಪೋರ್ಟ್ ಕೂಡ ಇದೆ. ಅದರ ಅರ್ಥ ಏನು? ಹೆಚ್ಚು ಕಡಿಮೆ 40-45% ಜನರದ್ದು ರಿಪೋರ್ಟ್ ಈಗಾಗಲೇ ಇದೆ. ಸಾಮಾಜಿಕ ಆರ್ಥಿಕ ಸಮೀಕ್ಷೆನೇ ಇದೆ ಈಗ. ಅದು ಬಿಟ್ಟು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಮಾಡ್ತಾರೆ. ಇವರು BPL APLಗಳಿಗೆ ಒಂದು ಸರ್ವೆ ಮಾಡಿರ್ತಾರೆ. ದೇರ್ ಆರ್ ಲಾಟ್ ಆಫ್ ಸರ್ವೇಸ್. ಸೆಕೆಂಡರಿ ಇನ್ಫಾರ್ಮೇಶನ್ ತಗೊಂಡು ಈಗ ಹಿಂದುಳಿದ ವರ್ಗದ ಆಯೋಗದವರು ಹಿಂದೆ ಪ್ರೈವೇಟಿನವ್ರ ಹತ್ರನೂ ಕೇಳಿದರು, ನಿಮ್ಮಲ್ಲಿ ಯಾರು ಯಾವ ಉದ್ಯೋಗದ ಎಲ್ಲಿ ಇರ್ತಾರೆ ಅಂತ. ನಮ್ಮ ನಾರಾಯಣ ಮೂರ್ತಿಗಳು ಅದನ್ನು ಕೊಡಲಿಲ್ಲ. ಅವರು ಕೊಟ್ಟರೆ ಬಯಲಾಗುತ್ತೆ. ಈಗ ಇದಕ್ಕೆ ಆ ಲಿಂಕ್ ಕೂಡ ಇದೆ. ಇದನ್ನು ವಿರೋಧ ಮಾಡುವವರು ಕೇವಲ ಒಕ್ಕಲಿಗರು, ಲಿಂಗಾಯತರು ಅಂತ ನೀವು ತಿಳ್ಕೊಳ್ಬೇಡಿ. ಇದರ ಪರಿಣಾಮ ಏನಿದೆ ಅಂದರೆ, ಇದರ ಪರಿಣಾಮ ಇವರಿಗಿಂತ ಜಾಸ್ತಿ ಅವ್ರಿಗೆ ಗೊತ್ತಿದೆ. ಇದು ಎಲ್ಲಿವರೆಗೆ ಹೋಗುತ್ತೆ ಅಂದರೆ, ನಾಳೆ ಈಗ ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲಿ ಕೂಡ ಖಾಸಗಿ ರಂಗದಲ್ಲಿ ಮೀಸಲಾತಿಯ ಬಗ್ಗೆ ಪರಿಶೀಲನೆ ಮಾಡುತ್ತೆ ಒಂದು ಲೈನ್ ಇದೆ. ಆಯಿತಾ? ಉಳಿದವರು ಏನಾದರೂ ಭಾಳ ಮಂದಿಗೆ ಇದು ಗೊತ್ತಿಲ್ಲ. ಕಳೆದ 2ರಿಂದ 3ನ ಚುನಾವಣೆ ಪ್ರಣಾಳಿಕೆಯಲ್ಲೂ ಇದೆ, ಅದನ್ನು ಸೇರಿಸಿದ್ದಾರೆ. ಅದು ಬಂದರೆ ಎಲ್ಲಿ ಈಗ ನೀವು ಇದರಲ್ಲಿ ಮೀಸಲಾತಿ ಬಗ್ಗೆ ಇವರೆಲ್ಲ ಹೊಡೆದಾಡ್ಕೊಳ್ತಾರಲ್ಲ, 2% ಉದ್ಯೋಗ ಇರೋದು ಸರ್ಕಾರದ್ದು. ಆ 2% ಉದ್ಯೋಗ ಇರೋದು. ಆಮೇಲೆ ನೀವು ಎಲ್ಲ ಪ್ರೈವೇಟೈಸೇಷನ್ ಆಗಿ ಡೀಮ್ಡ್ ಯೂನಿವರ್ಸಿಟಿಗಳು, ಪ್ರೈವೇಟ್ ಯೂನಿವರ್ಸಿಟಿಗಳು ಬಂದು ಅಲ್ಲೂ ಕೂಡ ನಿಮ್ಮ ಶಿಕ್ಷಣದ ಮೀಸಲಾತಿ ಅಪ್ಲೈ ಆಗೋದಿಲ್ಲ. ಉದ್ಯೋಗದ ಮೀಸಲಾತಿ 2% ಇರೋದು. ಇದು ಆ್ಯಕ್ಚುಲಿ ಎಫೆಕ್ಟ್ ಆಗೋದು ಯಾವುದಂದರೆ, ಖಾಸಗಿ ರಂಗದಲ್ಲಿ ಎಷ್ಟು ಮಂದಿ ಇದ್ದಾರೆ ಅಂತ ಗೊತ್ತಾಗುತ್ತೆ, ಅವರು ಎಕ್ಸ್ಪೋಸ್ ಆಗ್ತಾರೆ. ಅದರಿಂದ ಇದು ಏನಾಗಿದೆ ಅಂದರೆ, ಇದನ್ನು ನೀವು ಹೇಳಿದಾಗೆ ಎಲ್ಲರೂ ಕೂತು ಯಾರು ಎಕ್ಸ್ಪರ್ಟ್ಗಳ ಹತ್ರ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು. ನೋಡಪ್ಪ, ಇದನ್ನು ಈ ರಿಪೋರ್ಟ್ ಬಂದರೆ ನಿಮಗೇನು ಅನ್ಯಾಯ ಆಗೋದಿಲ್ಲ ಇದರಲ್ಲಿ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು. ಇಲ್ಲಿ ನನಗೆ ಪ್ರಕಾರ ನನ್ನ ಅಂದಾಜಿದು, ಇದನ್ನು ವಿರೋಧ ಮಾಡಲಿಕ್ಕೆ ನೀವು ನೋಡಿ, ಸಾಮಾನ್ಯವಾಗಿ ಈ ಸಮುದಾಯದ ಸಂಘಟನೆಗಳಿಂದ ವಿರೋಧಕ್ಕಿಂತ ಹೆಚ್ಚು ರಾಜಕೀಯ ನಾಯಕರಿಂದ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಅಂದರೆ, ಈಗಾಗಲೇ ಲೀಕ್ ಆದ ರಿಪೋರ್ಟ್ನ ಏನು ಹೇಳುತ್ತೆ ಅಂದರೆ, ಒಕ್ಕಲಿಗರು ಒಂದು 10%, ಲಿಂಗಾಯತರೇ 13-14% ಇದ್ದಾರೆ ಅಂತ ಬರ್ತಾ ಇದೆ. ಅದು ನನಗೆ ಗೊತ್ತಿಲ್ಲ ಅದು ಇದೆ ಅಂತ. ಅದು ಇದ್ದರೆ ಏನಾಗುತ್ತೆ ಅಂದರೆ, ನೀವು ಟಿಕೆಟ್ ಕೊಡುವಾಗ, ಇಲೆಕ್ಷನ್ ಟಿಕೆಟ್ ಕೊಡುವಾಗ ನಾವು ಇಷ್ಟಿದ್ದೇವೆ, ನಮಗೆ ಇಷ್ಟು ಪರ್ಸೆಂಟೇಜ್ ಕೊಡಬೇಕಂತ ಇತ್ತಲ್ಲ, ಆಗ ಕಡಿಮೆ ಆಗುತ್ತೆ. ಇದು ನಿಜವಾದ ಕಾರಣ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದು ಒಂದು ಕಾರಣ, ಮುಖ್ಯವಾದ ಕಾರಣ. ಇವರು ಯಾಕೆ ವಿರೋಧ ಮಾಡ್ತಾರೆ ಅಂದರೆ, ಈಗ ನೀವು ಚುನಾವಣೆಯಲ್ಲಿ ಹಂಚುವ ಟಿಕೆಟ್ಗಳನ್ನು ನೋಡಿದರೆ ಭಾಳ ದೊಡ್ಡ ಬಂಚ್. ಈಗ ಈಗಿನ ಅವರು ಒಪ್ಪಿಕೊಂಡ ಪಾಪ್ಯುಲೇಷನ್ ಪ್ರಕಾರನೇ 17% ಒಕ್ಕಲಿಗರು, 17% ಲಿಂಗಾಯತರು, 12% ಒಕ್ಕಲಿಗರಾದರೆ ಎಷ್ಟಾಯಿತು? 29% ಆಯಿತು. ಆದರೆ ನೀವು ಇಬ್ಬರ ಕಾಂಬಿನೇಷನ್ನ ಟಿಕೆಟ್ ನೋಡಿದರೆ ಒಂದು 50%ಗಿಂತ ಜಾಸ್ತಿ ಅವರಿಗೆ ಹೋಗ್ತದೆ. ಇಲ್ಲಿ ಸಮಸ್ಯೆ ಇರೋದು ನನ್ನ ಪ್ರಕಾರ. ಇಲ್ಲಿ ಈ ಸಮಸ್ಯೆ ಇರೋದ್ರಿಂದ ಈಗ ನೀವು ಪಾಪ್ಯುಲೇಷನ್ ಕಡಿಮೆ ಆದರೆ ಪೊಲಿಟಿಕಲ್ ಪಾರ್ಟಿಗಳು ಟಿಕೆಟ್ ಕೊಡುವಾಗ ಅಷ್ಟು ಕಡಿಮೆ ಕೊಡ್ತಾರೆ ಎನ್ನುವುದು ಒಂದು ಇದೆ. ಆ ಭಯದಿಂದಲೂ ವಿರೋಧ ಮಾಡ್ತಾರೆ ವಿನಃ ಇಡೀ ಸಮುದಾಯಕ್ಕೆ ದೊಡ್ಡ. ಈಗ ನೋಡಿ, ಕರ್ನಾಟಕದಲ್ಲಿ ನಿಮಗೆ ಎಲ್ಲ ಜಾತಿಗಳು ಇವತ್ತು OBCಗಳೇ. 4 ಜಾತಿಗಳು ಬಿಟ್ಟರೆ, ಬ್ರಾಹ್ಮಣರು, ವೈಶ್ಯರು, ನಗರ್ತರು, ಮೊದಲಿಯಾರರು ಬಿಟ್ಟರೆ ಉಳಿದವರು ಎಲ್ಲರೂ ಬ್ಯಾಕ್ವರ್ಡೇ. ಸೊ ಕ್ಯಾಟಗರೈಸೇಷನ್ ಮಾಡಿದ್ದಾರೆ. ಇಲ್ಲಿ ಒಳ ಮೀಸಲಾತಿ ಆಲ್ರೆಡಿ OBCಗಳಲ್ಲಿ ಇದೆ, ಕ್ಯಾಟಗರೈಸೇಷನ್ ಇದೆ. ಸೊ ಅದರಿಂದ ಆ ಸಮಸ್ಯೆ ಅಲ್ಲ ಅಂತ ನಾನು ತಿಳ್ಕೊಂಡು, ಅಂದರೆ ಉದ್ಯೋಗದ ಮೀಸಲಾತಿ, ಶಿಕ್ಷಣದ ಮೀಸಲಾತಿಯಲ್ಲಿ ನಮಗೆ ಅನ್ಯಾಯ ಆಗ್ತದೆ ಎನ್ನುವುದಲ್ಲ. ಇವರ ಸಮಸ್ಯೆ ಇರೋದು ನನ್ನ ಪ್ರಕಾರ ಭಾಳ ಅಲ್ಲ ಸರ್. ಈಗ ನೋಡಿ, ಹೌದು, ಆದರೆ ಈಗ ಒಬ್ಬ ರಾಜಕಾರಣಿಗೆ ಅಲ್ಟಿಮೇಟ್ಲಿ ಅವ ಎದುರ್ಕೊಳ್ಳೋದು ಜನಕ್ಕೆ. ಹಿಂಗೆ ಈ ಥರ ವಿರೋಧ ಮಾಡಿದ್ರೆ ಈಗ ನೀವೇ ಹೇಳ್ದಂಗೆ, ಮತ್ತು ಅದು ಕರ್ನಾಟಕದ ನಾವು ಸೋಷಿಯಲ್ ಇಂಜಿನಿಯರಿಂಗ್ ನೋಡಿದ್ರೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಅವಾಗ ಹೇಳಿದ್ರಿ, ದಾವಣಗೆರೆ ಸಾವುಕಾರ ಶಿವಶಂಕರಪ್ಪ ಅಂತೇಳಿ, ಅವರು ಬರೀ ಲಿಂಗಾಯತೋಟಿಂದ ಗೆದ್ದು ಬರ್ತಾರ? ಖಂಡಿತ ಅಲ್ಲ. ಅವರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮುಸ್ಲಿಮರೇ ಹೇಳ್ತಿದ್ದೀನಿ. ಬರೀ DK ಶಿವಕುಮಾರ್ ಬರೀ ಒಕ್ಕಲಿಗರಿಂದ ಓಟ್ಲಿಂದ ಗೆದ್ದು ಬರ್ತಾರೆ, ಗೊತ್ತಾಯ್ತಲ್ಲ ಮೊನ್ನೆ. ಸೊ ಇವ್ರಿಗೆ ಓಟ್ ಹಾಕ್ಲಿಕ್ಕೆ ಬೇರೆ ಹಿಂದುಳಿದವರು ಅಥವಾ ಅಲ್ಪಸಂಖ್ಯಾತರು, ದಲಿತರು, ಪರಿಶಿಷ್ಟ ವರ್ಗದವರು ಇವರೆಲ್ಲರೂ ಬೇಕು. ಆದರೆ ಅವರಿಗೆ ಏನಾದ್ರು ಸವಲತ್ತು ಕೊಡಬೇಕು ಅಂತಂದರೆ ಬೇಡವಾ? ಸೊ ಈಗ ಜಾತಿ ಜನಗಣತಿ ವರದಿ ಇನ್ಫ್ಯಾಕ್ಟ್ ಬೇಕು ಅಂತಿರೋದೇನಕ್ಕೆ? ಸಮಾಜದಲ್ಲಿ ಯಾವ್ಯಾವ ಕಮ್ಯುನಿಟಿ ಯಾವ್ಯಾವ ಸ್ಥಿತಿನಲ್ಲಿದೆ, ಆರ್ಥಿಕವಾಗಿ ಯಾವ ಸ್ಥಿತಿನಲ್ಲಿದೆ, ಸಾಮಾಜಿಕವಾಗಿ ಯಾವ ಸ್ಥಿತಿನಲ್ಲಿದೆ, ಶೈಕ್ಷಣಿಕವಾಗಿ ಅವರ ಪರಿಸ್ಥಿತಿ ಏನು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ, ಆಮೇಲೆ ಅದಕ್ಕೆ ಅನುಗುಣವಾಗಿ ಕಾರ್ಯಕ್ರಮಗಳನ್ನು ರೂಪಿಸ್ಲಿಕ್ಕೆ ಅದಕ್ಕೆ ಅವಕಾಶ ಮಾಡಿಕೊಡದೇ ಇದ್ದರೆ
ಮತ್ತು ನನಗೆ ಎಗೈನ್ ಓಕೆ ಅವ್ರು ವಿರೋಧ ಮಾಡೋರು ಯಾವತ್ತೂ ಮಾಡ್ತಾರೆ. ಈಗ ಇದ್ರದ್ದು ಜನ ಭಾಳ ನಿರೀಕ್ಷೆ ಇಟ್ಕೊಂಡಿರೋದು ಸಿದ್ದರಾಮಯ್ಯ ಅವ್ರ ಮೇಲೆ, ಸಿದ್ದರಾಮಯ್ಯ ಇದನ್ನು ಮಾಡಬಹುದು ಅಂತ. ಸೊ ಅದು ಆ ಒಂದು ಇಚ್ಛಾಶಕ್ತಿಯನ್ನು ಸಿದ್ದರಾಮಯ್ಯ ಪ್ರದರ್ಶಿಸ್ತಾರಾ ಅನ್ನೋದು ನನ್ನ ಪ್ರಶ್ನೆ. ಅಲ್ಲ ಅದು ಪ್ರದರ್ಶನ ಇಲ್ಲೋ ಅಂತ ಅದು ಗೊತ್ತಾಗುತ್ತೆ, ಗುರುವಾರ ಸಂಪುಟದಲ್ಲಿ ಹೇಳ್ತಾರೆ ಅಂತ. ಅಲ್ಲ, ನನ್ನ ಪ್ರಕಾರ ಸಿದ್ದರಾಮಯ್ಯನವರು ಇದರ ಬಗ್ಗೆ ಹಿಂಜರಿಬಾರದು, ಮತ್ತು ಹಿಂಜರಿಕೆ ಕಾರಣನೂ ಕೂಡ ಇಲ್ಲ. ಯಾವ ಕಾರಣ ಇಲ್ಲ, ಯಾಕೆಂದ್ರೆ ಮತ್ತೆ ಮತ್ತೆ ಪ್ರೂವ್ ಆಗ್ತದೆ ಅಹಿಂದ ಓಟುಗಳ ಒಂದು ಮೊಬಿಲೈಸೇಷನ್ ಆಗ್ತಾ ಇದೆ ಅನ್ನೋದು ಆಗ್ತದೆ. ಈಗ ಇತ್ತೀಚಿನ ಉಪಚುನಾವಣೆಗಳಲ್ಲೂ ನೋಡಿದರೆ ನೀವು ಒಂದು ಅಹಿಂದ ಓಟುಗಳದ್ದು ಒಂದು ಪೊಲರೈಸೇಷನ್ ಆಗಿದೆ, ಒಂದು ಧ್ರುವೀಕರಣ ಆಗಿದೆ. ಅದರಿಂದಾಗಿ ಅವರು ರಿಸ್ಕ್ ಮಾಡ್ಬೋದು. ಆದರೆ ಇನ್ನೊಂದು ಇದರಲ್ಲಿ ಏನಿದೆ ಅಂದರೆ, ನಾವು ಸಿದ್ದರಾಮಯ್ಯನವ್ರನ್ನ ಹೇಳ್ತೇವೆ ನಿಜ, ಈಗ ಈ ಸಂಪುಟದಲ್ಲಿರುವ ಅಟ್ಲೀಸ್ಟ್ OBC ಸಚಿವರು, ದಲಿತ ಸಚಿವರು, ಇಲ್ಲದ್ರೆ ಮೈನಾರಿಟಿ ಸಂಬಂಧಿತ ಸಚಿವರು ಅವರಾದರೂ ಮಾತಾಡಬೇಕಲ್ಲ. ಈಗ ಎಲ್ಲರೂ ಸಿದ್ದರಾಮಯ್ಯನವರ ಮೇಲೆ ಭಾರ, ಇದೇನು ಅರಸೊತ್ತಿಗೆ ಅಲ್ಲ, ಇದು ರಾಜರ ಆಳ್ವಿಕೆ ಅಲ್ಲ, ಇದು ಡೆಮೋಕ್ರಸಿ. ಅವರು ಅಲ್ಟಿಮೇಟ್ಲಿ ಯಾಕೆ ಹೇಳ್ತಿಲ್ಲ ಜನ, ಯಾಕೆ ಅದು ನೀವು ಹೇಳ್ದಂಗೆ ಡೆಫಿನೆಟ್ಲಿ ಅವ್ರೆಲ್ಲರದು ಇದರಲ್ಲಿ ಪಾತ್ರ ಇರಬೇಕು, ಅವ್ರು ಮಾತಾಡಬೇಕು, ಅದು ಅವ್ರ ಜವಾಬ್ದಾರಿ, ಕರ್ತವ್ಯ. ಆದರೆ ಅವ್ರು ಮಾತಾಡ್ತಿಲ್ಲ. ಸೊ ಹಾಗಾಗಿನೇ ಅವ್ರಿಗೆ ಯಾರ ಮೇಲೂ ಕೂಡ ಜನಕ್ಕೆ ವಿಶ್ವಾಸ ಇಲ್ಲ. ಹಂಗೆ ನನಗೆ ಗಮನಿಸಿರೋ ಪ್ರಕಾರ ಇದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಭಾಳ ಗಟ್ಟಿ ದನಿಯಲ್ಲಿ ಮಾತಾಡಿರೋದು BK ಹರಿಪ್ರಸಾದ್ ಅವರು. ಅವ್ರು ಬಿಟ್ಟರೆ ಬೇರೆ ಅವರೇನು ಮಂತ್ರಿ ಆಗಿಲ್ಲ, ಮಾತಾಡ್ತಾರೆ. ಒಟ್ಟಲ್ಲಿ ಮಾತಾಡಿದ್ದಾರೆ. ನಾವು ಈ ಸಬ್ಜೆಕ್ಟನ್ನ ಕನ್ಸಿಡರ್ ಮಾಡೋದಾದ್ರೆ ಅದನ್ನ ಅಪ್ರಿಷಿಯೇಟ್ ಮಾಡಲೇಬೇಕಲ್ಲ ಸರ್. ಅಲ್ಲಿ ಖಂಡಿತ ಮಾತಾಡಿದ್ದಾರೆ. ಅದರಿಂದಾಗಿ ನಾನು ಹೇಳ್ತಿರೋದು ಬೇರೆಯವ್ರ ಮೇಲೆ ಜನಕ್ಕೆ ವಿಶ್ವಾಸ ಇಲ್ಲ, ಅಥವಾ ಈ ರಾಜಕಾರಣವನ್ನು ಹತ್ತಿರದಿಂದ ನೋಡೋರ್ಗೂ ವಿಶ್ವಾಸ ಇಲ್ಲ, ಈವನ್ ಪ್ರತಿಪಕ್ಷದವ್ರಿಗೂ ವಿಶ್ವಾಸ ಇಲ್ಲ. ಇದ್ರ ಬಗ್ಗೆ ಏನಾದ್ರು ಕಾಳಜಿ ಇದ್ದರೆ ಎಲ್ರಿಗೂ ಅವರೊಂದು ಆಸೆಗಣ್ಣಿಂದ ನೋಡ್ತಿರೋದು ಸಿದ್ದರಾಮಯ್ಯ ಅವ್ರನ್ನ ಮಾತ್ರ. ಅಗೇನ್ ನಾನು ಅದಕ್ಕೆ ಕೇಳ್ತಿರೋದು, ಅವರು ಇಚ್ಛಾಶಕ್ತಿಯನ್ನು ತೋರಿಸಿದ್ರೆ ಮಾತ್ರ, ಅವರೊಂದು ನಿಲುವನ್ನು ತೆಗೆದುಕೊಂಡ್ರೆ ಮಾತ್ರ ಜಾತಿ ಜನಗಣತಿ ವರದಿ ಜಾರಿಯಾಗಲಿಕ್ಕೆ ಸಾಧ್ಯ. ಅದು ಆಗುತ್ತಾ ಅನ್ನೋದು ನಾನು ಕೇಳ್ತಿರೋದು. ಅಲ್ಲಲ್ಲ, ಅದು ಆಗಬೇಕಾದ್ರೆ ಈಗ ನೋಡಿ, ಈ ಸಿದ್ದರಾಮಯ್ಯನವರು ವೈಯಕ್ತಿಕವಾಗಿ ಡಿಸಿಷನ್ ತೊಗೊಳ್ಲಿಕ್ಕೆ ಆಗೋದಿಲ್ಲ. ಕ್ಯಾಬಿನೆಟ್ ಏನು ಹೇಳುತ್ತೆ ಕ್ಯಾಬಿನೆಟನ್ನು ಒಪ್ಪಿಸ್ಬೇಕು ಅವರು ಕನಿಷ್ಠ. ಈಗ ಕ್ಯಾಬಿನೆಟಿಂದಲೇ ಆ ಒತ್ತಡ ಬಂದರೆ ಅವ್ರು ಒಪ್ಕೊಳ್ತಾರೆ. ನಾನು ಹೇಳೋದು ಈ ಸರಿ ಒಂದು ಅಡ್ವಾಂಟೇಜ್ ಮತ್ತೆ ಹೇಳ್ತಾ ಇದ್ದೇನೆ, ರಾಹುಲ್ ಗಾಂಧಿ ಅದರ ಬಗ್ಗೆ ಮತ್ತೆ ಮಾತಾಡೋದು. ಇದು ಈಗ ನೋಡಿ, ನ್ಯಾಷನಲ್ ಲೆವೆಲಲ್ಲಿ ರಾಹುಲ್ ಗಾಂಧಿಗೆ ಭಾಳ ಎಂಬರೈಸ್ಮೆಂಟ್ ಆಗ್ತಾ ಇದೆ ಇದರಲ್ಲಿ. ಯಾಕೆಂದರೆ ಅಲ್ಲಿ ಕಾಸ್ಟ್ ಸೆನ್ಸಸ್ ವಿಷಯ ಎತ್ತಿದ ಕೂಡಲೇ ನಿಮ್ಮ ಪಕ್ಷದ ಆಳ್ವಿಕೆ ರಾಜ್ಯದಲ್ಲಿ ರೆಡಿ ಇದೆ, ಅದನ್ನು ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ಈಗ ಇಲ್ಲದಿದ್ದರೆ ಯಾರು ಇದನ್ನು ವಿರೋಧಿಸ್ತಾರೆ ಅದು ಒಂಥರ ಪಕ್ಷ ವಿರೋಧಿ ಚಟುವಟಿಕೆ ಆಗುತ್ತೆ ಅಂತ ಮಾಡಬೇಕು. ಅದನ್ನು ಮಾಡಿದರೆ ಮಾತ್ರ ಇದು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ನೋಡಿ, ಇಂಥ ಎಲ್ಲ ಬದಲಾವಣೆಗಳಲ್ಲಿ ಒಂದು ರಿಸ್ಕ್ ಫ್ಯಾಕ್ಟರ್ ಇದೆ, ಆಯ್ತಾ? ರಿಸ್ಕ್ ಫ್ಯಾಕ್ಟರ್ ಖಂಡಿತ ಇದೆ, ಡೆಫಿನೆಟ್ಲಿ. ಆದರೆ ಯಾಕೆಂದರೆ ನೋಡಿ, VP ಸಿಂಗ್ ಅಧಿಕಾರನೇ ಕಳ್ಕೊಳ್ಬೋದು ಮಂಡಲ್ ವರದಿ ಜಾರಿಗೆ ತಂದಾಗ. ಸೊ ಅದರಿಂದ ಆ ರಿಸ್ಕ್ ಫ್ಯಾಕ್ಟರ್ ಖಂಡಿತ ಇದೆ. ಈಗ ಈ ಸಿಚುವೇಶನ್ ಅಲ್ಲಿ ನನಗೆ ರಿಸ್ಕ್ ಫ್ಯಾಕ್ಟರ್ ಬಹಳ ಕಡಿಮೆ ಇದೆ ಅಂತ ಖಂಡಿತ ಕಡಿಮೆ ಇದೆ. ಯಾಕೆಂದ್ರೆ ನೋಡಿ, ದೇವರಾಜ ಅರಸು ಹಾವನೂರು ವರದಿಯನ್ನು ಜಾರಿಗೆ ತಂದಾಗ ಒಕ್ಕಲಿಗರನ್ನು ಒಳಗಿಟ್ಟು ಲಿಂಗಾಯತರನ್ನು ಹೊರಗಿಟ್ಟರು. ನನಗೆ ಆಶ್ಚರ್ಯ ಆಗ್ತಾ ಇದೆ, ಇವತ್ತು ಯಾರಾದ್ರೂ ಅದನ್ನು ತಂದ್ರೆ ಏನಾಗ್ಬೋದು ಅಂತ. ಅಂದ್ರೆ ಆ ಕಾಲದಲ್ಲಿ ಲಿಂಗಾಯತರ ಪ್ರಾಮಿನೆಂಟ್ ಲೀಡರ್ಗಳಿದ್ದರು. ನಾವು ಈ ನಮ್ಮದು ಇಷ್ಟು ಎಜುಕೇಷನ್ ಆಯಿತು, ಇಷ್ಟು ಅವೇರ್ನೆಸ್ ಬಂದು ಅಂತ ಹೇಳ್ತೇವಲ್ಲ, ನಾವು ಎಷ್ಟು ಸಣ್ಣವರಾಗ್ತೇವೆ, ದೊಡ್ಡವರು ಕೂಡ ಎಷ್ಟು ಸಣ್ಣ ಮನಸ್ಸಿನವರಾಗ್ತಾರೆ ಅಂತ ತೋರುತ್ತೆ. 74ರಲ್ಲಿ ಒಬ್ಬ ದೇವರಾಜ ಅರಸು ಅಂಥ ಒಂದು ಪ್ರಾಮಿನೆಂಟ್ ಕಮ್ಯುನಿಟಿಯನ್ನು ಮೀಸಲಾತಿಯಿಂದ ಹೊರಗಿಡ್ತಾರೆ. ಆದರೆ ಅದೇ 10 ವರ್ಷದ ನಂತರ ಒಕ್ಕಲಿಗರನ್ನು ಹೊರಗಿಟ್ಟು ಕೂಡಲೇ ರಾಜ್ಯದಲ್ಲಿ ಒಂದು ದೊಡ್ಡ ಕ್ಷೋಭೆ ಉಂಟಾಗುತ್ತೆ. ದೇವೇಗೌಡರೇ ಬೀದಿಗಿಳಿದು ಅದರ ವಿರುದ್ಧ ಹೋರಾಡ್ತಾರೆ, ವೆಂಕಟಸ್ವಾಮಿ ಆಯೋಗದ ವಿರುದ್ಧ, ಆಯ್ತಾ? ಸೊ ನಾನು ಯಾಕೆ ಹೇಳ್ತೇನೆ ಅಂದರೆ, ಈಗ ಸಿದ್ದರಾಮಯ್ಯನವರು ಕೂಡ ಅದನ್ನು ಮುಟ್ಲಿಕ್ಕೆ ಯಾಕೆ ಹೆದರ್ತಾ ಇದ್ದಾರೆ ಅಂದರೆ, ನೋಡಿ, ಅದು ಈಗ ಆ್ಯಕ್ಚುಲಿ ಲಿಂಗಾಯತರನ್ನು ಹೊರಗಿಟ್ಟ ನಂತರ 10 ವರ್ಷದ ನಂತರ ಒಕ್ಕಲಿಗರನ್ನು ಹೊರಗಿಡಬೇಕಿತ್ತು. ಅದು ಒಂದು ಇಡೀ ಸಾಮಾಜಿಕ ನ್ಯಾಯದ ಬಂಡಿ ಹೋಗುದು ಹಾಗೆ, ಆಯ್ತಾ? ಹಾಗೆ ಹೋಗಬೇಕು ಪ್ರಾಮಿನೆಂಟ್ ಆಗಿ. ಈಗ ಆಮೇಲೆ OBCಗಳಲ್ಲಿ ಮೊದಲ ಸ್ಥಾನದಲ್ಲಿ ಕುರುಬರಿದ್ದಾರೆ, ಅದರ ನಂತರ ಈಡಿಗರಿದ್ದಾರೆ. ನಿಧಾನವಾಗಿ ಅವರು ಕೂಡ ಹೊರಗೆ ಹೋಗ್ಬೇಕು. ಅಲ್ಲ ಸರ್, ಈಗೊಂದು ಆರೋಪನೂ ಇದೆ. ಏನು ಅಂದರೆ, ಈ OBCಗಳದ್ದು 2A ಕೆಟಗರಿನಲ್ಲಿ ಒಟ್ಟು 102 ಜಾತಿಗಳಿದ್ದಾವೆ. ಅದರಲ್ಲಿ ಬರುವಂತಹ ಬಹುಪಾಲು ಲಾಭಗಳನ್ನು ಈ ಕುರುಬ ಮತ್ತು ಈಡಿಗ, ಈ ಎರಡೇ ಸಮುದಾಯಗಳು ಪಡ್ಕೊಳ್ತಿದ್ದಾವೆ. ಉಳಿದ ಸಮುದಾಯಗಳಿಗೆ
ಏನೋ ಒಂದಿಷ್ಟು ಸಿಗ್ತಿದೆ ಅನ್ನೋ ಥರದ್ದು ಒಂದು ಆರೋಪ ಕೂಡ ಇದೆ. ಆರೋಪ ಅಲ್ಲ, ನೀವು ನಿಜ. ಎಸ್ ಸರ್. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ಹೋಗಿ ನೋಡಿದರೆ, ನೀವು ತೆಗೆದು ನೋಡಿ, ಈ 4-5 ಮೇಲಿದ್ದ ಕುರುಬ, ಈಡಿಗ ಮತ್ತು ಕೆಲವು ಜಾತಿಗಳು, ಆಮೇಲೆ ಅಲ್ಲ ಇರಲಿ ಸರ್, ಇದು ಎಲ್ಲ ಕ್ಯಾಟಗರಿನಲ್ಲೂ ಇದೆ ಈ ಥರ ಸಮಸ್ಯೆ. ಆಯ್ತಾ, ಉಳಿದವರಿಗೆ ಇವತ್ತಿಗೂ ಕೂಡ KPSC ಅದರ ಮೆಟ್ಲು ಹತ್ತಲಿಕ್ಕೆ ಆಗಲಿಲ್ಲ. ಅದು SC-ಗಳಲ್ಲೂ ಇದೆ. ಅವರಲ್ಲಿ ಕೂಡ ಮೊದಲೇ 4-5 ಜಾತಿ ಬಿಟ್ಟರೆ, ಹೊಲೆಯರು, ಮಾದಿಗರು, ಲಂಬಾಣಿಗಳು ಮತ್ತು ಬೋವಿಗಳದ್ದು ಬಿಟ್ಟರೆ ಮತ್ತು 5ನೇ 6ನೇ ಜಾತಿಗಳು ಎಲ್ಲೂ ಕಾಣ್ತಾ ಇಲ್ಲ. ST-ನಲ್ಲಿ ವಾಲ್ಮೀಕಿ, ST-ಯಲ್ಲಿ ವಾಲ್ಮೀಕಿಗಳದ್ದು ಅದೇ ಇದೆ. 2ನಲ್ಲಿ ಗೊಲ್ಲರು ಬರ್ತಾರೆ, ಅವ್ರದ್ದು ಅಲ್ಲಿ ಒಂದಷ್ಟು ಕಾಸ್ಟ್ಗಳಿದೆ, ಅಲ್ಲೂ ಕೂಡ ಯಾರಿಗೂ ಅದು ಇದೆ. ಅದಕ್ಕಾಗಿ ಹೇಳ್ತಾ ಇರೋದು, ಈ ಒಳ ಮೀಸಲಾತಿ ಪ್ರಶ್ನೆ ಬರೋದು ಅಲ್ಲಿ. ಈ ಕ್ಯಾಟಗರೈಸೇಷನ್ ಆಗಿದಾಗೇನೆ. ಹಾಗೆ ನೋಡಿದರೆ ನೀವು ಮಂಡಲ್ ವರದಿಯನ್ನು ತೆಗೆದು ನೋಡಿ. ಮಂಡಲ್ ವರದಿಯಲ್ಲಿ ಬಹುಶಃ LR ನಾಯ್ಕ ಅವರು ಮೆಂಬರ್ ಇದ್ದರು. LR ನಾಯ್ಕ ಅವರ ಇನಿಷಿಯಲ್ ನನಗೆ ಗೊತ್ತಿಲ್ಲ, ಸಮ್ ನಾಯ್ಕ ಅವರು ಅದಕ್ಕೊಂದು ಡೀಸೆಂಟ್ ನೋಟ್ ಹಾಕಿದ್ದಾರೆ. ಅವ್ರದ್ದು ಒಬ್ಬರದೇ ಡೀಸೆಂಟ್ ನೋಟ್ ಇರೋದು ಮಂಡಲ್ ವರದಿಗೆ. ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ಸಾರಾಸಗಟ್ಟಾಗಿ ಹಿಂದುಳಿದ ವರ್ಗ ಅಂತ ಮಾಡೋದ್ರ ಬದಲು ನೀವು ಭೂ ಒಡೆತನ ಇರುವವರು ಮತ್ತು ಭೂ ರೈತರನ್ನು ಸಪರೇಟ್ ಕ್ಯಾಟಗರಿ ಮಾಡಿ ಅಂತ. ಹಾಗೆ ಮಾಡಿದ್ರೆ ಆಕ್ಚುಲಿ ಈ ಉತ್ತರ ಭಾರತದ ಕೆಲವು ಕಡೆ ಇದೆ BC ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್, MBC ಮೋಸ್ಟ್ ಇಲ್ಲ, ಅದನ್ನು ತನ್ನಲಿಕ್ಕೆ ಪ್ರಯತ್ನ ಮಾಡಿದ್ರು. ಅಲ್ಲ ಆನಂತರ ಆಯ್ತು ಅದು. ಅದನ್ನ ಈಗ ನೀವು ಅಲ್ಲಿಗೆ ಹೇಗೆ ಉತ್ತರ ಭಾರತಕ್ಕೆ ಹೋಗಿದ್ರೆ ಅಲ್ಲಿ ಸ್ವಲ್ಪ ಮಾತಾಡೋಣ. ಆ ಉತ್ತರ ಭಾರತದಲ್ಲಿ ಯಾದವರು ಇದಾರಲ್ಲ, ನೀವು ಇಲ್ಲಿ ಕುರುಬರು ಹೇಳಿದಾಗೆ ಅದೇ ಆ ರೀತಿಯ ಕಮ್ಯುನಿಟಿ ಅದು. ಈಗ ಲಾಲು ಪ್ರಸಾದ್ ಅವನ ಸೂತ್ರನೇ MY, ಆಯ್ತಾ, ಮುಸ್ಲಿಂ ಅಂಡ್ ಯಾದವ್. ಇವರು 16% ಇದ್ದಾರೆ, ಅವರೊಂದು 15% ಉತ್ತರ ಪ್ರದೇಶದಲ್ಲೂ ಎಲ್ಲ MY ಆಗಿರೋದು. ಅದಕ್ಕಾಗಿಯೇ BJP ರಾಜನಾಥ್ ಸಿಂಗ್ ಇದ್ದಾಗ ಅದನ್ನು ಒಡೆಯಲಿಕ್ಕೆ ನೋಡಿದ್ರು. ಅದು ಬಿಹಾರದಲ್ಲಿ ಸಕ್ಸಸ್ ಆಯಿತು. ಬಿಹಾರದಲ್ಲಿ ಲಾಲು ಪ್ರಸಾದನ್ನು ಹೊಡೆದದ್ದು ಯಾಕೆ, ಹೇಗೆ ಅಂದರೆ, ನೀವು ನಿತೀಶನ್ನು ತಗೊಂಡು ಬಂದ್ರಿ, ಆಯಿತಾ. ನಿತೀಶ್ ಬಿಲಾಂಗ್ ಟು 2%, ಅದರಲ್ಲಿ ತಗೊಂಡ್ರು. ಅವರ ವಿರುದ್ಧ ನಾನು ಇನ್ನೇ ಬರೆದಿದ್ದೆ, ಸಿದ್ದರಾಮಯ್ಯ ಲಕ್ಕಿ ಯಾಕೆ ಅಂದರೆ, ಸಿದ್ದರಾಮಯ್ಯನವರು ಲಕ್ಕಿ ಯಾಕೆ ಅಂದರೆ, ಬಹಳಷ್ಟು ವಿಷಯದಲ್ಲಿ OBC-ಗಳಲ್ಲಿ ಇವರಿಗೆ ಚಾಲೆಂಜ್ ಮಾಡುವಂಥ ದೊಡ್ಡ ಲೀಡರ್ ಹುಟ್ಟಲಿಲ್ಲ. ಈಗ ಲಾಲು ಪ್ರಸಾದ್ ಯಾದವ್ ಎದುರಿಗೆ ನಿತೀಶನ್ ತಂದು ನಿಲ್ಲಿಸಿದ್ರು, ಅದರಿಂದ ಲಾಲು ಪ್ರಸಾದ್ ಬಿದ್ದು ಬಿಟ್ರು, ಆಯ್ತಾ. ಇಲ್ಲಿ ಹಾಗೆ ಆಗಿಲ್ಲ. ಅಂದರೆ ನೀವು ಈ 2A ಬಗ್ಗೆನೇ ಹೇಳೋದಿದ್ರೆ, ನೀವು ನೋಡಿ, ಮುಖ್ಯಮಂತ್ರಿಗಳಾಗಿದ್ದು ಯಾರು? ಬಂಗಾರಪ್ಪ ಈಡಿಗರಿಂದ ಆದರು, ಸಿದ್ದರಾಮಯ್ಯನವರು ಆದರು, ಮೊಯ್ಲಿ ಬೈ ಫ್ಲೂಕ್ ಆದರು ಅಷ್ಟೇ, ಧರ್ಮ್ ಸಿಂಗ್ ಹಂಗೆ ಬಂದರು. ಆದರೆ ಅದರ ನಂತರದ ಈಗ ಬೇರೆ ಕ್ಯಾಟಗರಿಯಲ್ಲಿ ಯಾರು ನೀವು ಮುಖ್ಯಮಂತ್ರಿ ಬಿಡಿ, ಎಷ್ಟು ಮಂದಿ ಗ್ರಾಮ ಪಂಚಾಯತಿ ಮೆಂಬರ್ ಇದ್ದಾರೆ ತೆಗೆದು ನೋಡಿ, ಎಷ್ಟು ಮಂದಿ ತಾಲೂಕು ಪಂಚಾಯತಿ ಮೆಂಬರ್ ಇದ್ದಾರೆ ನೋಡಿ, ಎಷ್ಟು ಮಂದಿ ತಹಶೀಲ್ದಾರ್ಗಳು, ಎಷ್ಟು ಮಂದಿ ಫಸ್ಟ್ ಡಿವಿಷನ್ ಕ್ಲರ್ಕ್ಗಳಿದ್ದಾರೆ ನೋಡಿ. ಆ್ಯಕ್ಚುಲಿ ಸರ್ವೆ ನೋಡಿ, ಕಾಸ್ಟ್ ಸೆನ್ಸಸ್ ಕೊನೆಗೆ ಯಾಕೆ ಆಗತ್ತೆ ಅಂದರೆ ಇದಕ್ಕಾಗಿ ಕೂಡ ಅಗತ್ಯ ಸರ್. ಅದನ್ನೇ ನಾನೇನು ಅಂದರೆ, ಖಂಡಿತ ಎಲ್ಲದಕ್ಕೂ ಅಗತ್ಯ. ಅಲ್ಲ, ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಯಾರಾದರೂ. ಅಂದರೆ ಒಂದು ತಪ್ಪ ಅಭಿಪ್ರಾಯ ಒಂದಷ್ಟು ಇದೆ. ನೀವು ಈಗ ಸಾಮಾನ್ಯ ಜನ ಅಂದರೆ, ನೀವು ಹೇಳಿದ ಒಕ್ಕಲಿಗರಾಗಲಿ ಲಿಂಗಾಯತರಾಗಲಿ, ಆ ಸಾಮಾನ್ಯ ಒಕ್ಕಲಿಗರು ಲಿಂಗಾಯತರಲ್ಲಿ ಒಂದು ಭಯ ಇದೆ, ಇದು ಏನು ನಮ್ಮಿಂದ ಕಿತ್ಕೊಳ್ಳುತ್ತೆ, ಮೀಸಲಾತಿ ಎಲ್ಲ ಅವರಿಗೆ ಹೊರಟು ಹೋಗ್ಬಿಡುತ್ತೆ, ಇಂಥ ಭಾಳ ತಪ್ಪು ಅಭಿಪ್ರಾಯಗಳಿದೆ. ಆ ಲೀಡ್ರುಗಳು ಅವರನ್ನು ಕನ್ವಿನ್ಸ್ ಮಾಡಬೇಕು ಅದನ್ನು. ಸರ್, ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ಪಂಚಮಸಾಲಿ ಸಮುದಾಯ ನಮ್ಮನ್ನು 2Aಗೆ ಸೇರಿಸಿ ಅಂತ ಹೇಳ್ತಿದ್ದಾರೆ. ಯಾವ ಆಧಾರದ ಮೇಲೆ ಸೇರಿಸಿ ಅಂತ ಹೇಳ್ತಿದ್ದಾರೆ ಅಂತಂದರೆ, ನಮ್ಮಲ್ಲೂ ಕೂಡ ಬಡವರಿದ್ದಾರೆ. ಅವರು ಆ ಸ್ವಾಮೀಜಿಯ ಮಾತುಗಳನ್ನು ನೋಡೋದಾದರೆ ಅವರು ಹೇಳೋದು, ನಮ್ಮಲ್ಲಿ 80% ಬಡವರಿದ್ದಾರೆ ಅಂತ. ಬಡವರು ಅಂದರೆ ಆರ್ಥಿಕತೆ ಆಧಾರದ ಮೇಲೆ ನೀವು ಮೀಸಲಾತಿ ಕೊಡಿ ಅಂತ. ಕಾನ್ಸ್ಟಿಟ್ಯೂಷನಲ್ಲಿ ಹಂಗೆ ಹೇಳಿಲ್ಲ, ಆರ್ಥಿಕ ಆಧಾರದ ಮೇಲೆ ಮೀಸಲಾತಿ ಕೊಡಬೇಕು ಅಂತ ಹೇಳಿಲ್ಲ. ಅಂದರೆ ಒಂದು ಅವರ ಡಿಮಾಂಡೇ ಸಂವಿಧಾನ ವಿರೋಧಿ, ಆ್ಯಂಟಿ ಕಾನ್ಸ್ಟಿಟ್ಯೂಷನ್, ಆಯಿತಾ. ಸೊ ಜೊತೆಗೆ ಅವ್ರಿಗೆ 2Aಗೆ ಯಾಕೆ ಸೇರಬೇಕು ಅನ್ನುವಂಥ ಆಟ. ಓಕೆ, ಅವ್ರು ಏನೋ ಅವರ ಹೇಳುವ ಪ್ರಕಾರನೇ ಆರ್ಥಿಕವಾಗಿ ಆ ಸಮುದಾಯ ಹಿಂದುಳಿದಿದೆ ಅಂತ ಅನಿಸಿದ್ರೆ ಅವ್ರೇನು ಮಾಡಬೇಕು? ಈಗ ಒಂದು ಹೊಸ ಕೋಟ ಇದೆಯಲ್ಲ, 10% ಕೋಟ EWC, ಸೊ ಅಲ್ಲಿಗೆ ಹೋಗ್ಬೇಕು. ಯಾಕಂದರೆ ಅಲ್ಲಿ ಅದು ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಅಂತಲೇ ಇರುವಂಥ ಕೋಟ ಅದು. ಅದು ಬಿಟ್ಟು ಇವರು 2A ಕೇಳ್ತಿದ್ದಾರೆ. ಅಂದರೆ ವಿಷಯ ಇಷ್ಟು ಸರಳವಾಗಿದೆ. ಇದನ್ನು ಹೋರಾಟ ಮಾಡೋರು ಅರ್ಥ ಮಾಡ್ಕೋತಿಲ್ಲ, ಅಥವಾ ಅವ್ರಿಗೆ ಅರ್ಥ ಆಗಿದ್ರು ಅವರು ಅದನ್ನು ಜನಕ್ಕೆ ಅರ್ಥ ಮಾಡಿಸ್ತಿಲ್ಲ. ಇಲ್ಲ, ಇದು ನೋಡಿ, ಜಾತಿ ಗಣತಿ ಇದನ್ನು ಸಿದ್ದರಾಮಯ್ಯನವರ ಸರ್ಕಾರ ಇದನ್ನು ಮಾಡಲೇಬೇಕು. ಇಲ್ಲದಿದ್ದರೆ ದಿನಕ್ಕೊಂದು ಸಮುದಾಯ ನಮ್ಮನ್ನು 2Aಗೆ ಸೇರಿಸಿ, ಈಗ ನಿನ್ನೆ ಮೊಗವೀರ ಸಮಾಜದವರು ಹೇಳ್ತಾರೆ ನಮ್ಮನ್ನು STಗೆ ಸೇರಿಸಿ,
ಇದಕ್ಕೆ ಈಗಾಗಲೇ ಕುರುಬರು ಹೇಳಿದ್ದಾರೆ ನಮ್ಮನ್ನು ಎಷ್ಟಿಗೆ ಸೇರಿಸಿ ಅಂತ. ಈಡಿಗರದ್ದು ಡಿಮಾಂಡ್ ಇದೆ 2ಗೆ ಸೇರಿಸಿ ಅಂತ. 2ನಲ್ಲಿ ಕ್ರೀಮಿ ಲೇಯರ್ ಇಲ್ಲ, ಆಯ್ತಾ, ಇನ್ಕಮ್ ಲಿಮಿಟ್ ಇಲ್ಲ. ಈಗ ಗೊಲ್ರಲ್ಲಿ ಇದಾರಲ್ಲ, ಅಲ್ಲಿ ಇನ್ಕಮ್ ಲಿಮಿಟ್ ಇಲ್ಲ. 2ಗೆ ಹೋದರೆ ಕ್ರೀಮಿ ಲೇಯರ್ ಎಲ್ರಿಗೂ ಸಿಗುತ್ತೆ, ಇಲ್ಲಿ ಕ್ರೀಮಿ ಲೇಯರ್ ಅಪ್ಲೈ ಆಗುತ್ತೆ. ಸೊ ಈ ರೀತಿಯ ಒಂದು ಗುಂಪಿನಿಂದ ಗುಂಪಿಗೆ ಹಾರೋದು, ಇನ್ನೊಂದು ಇನ್ನೂ ಸ್ವಲ್ಪ ಕೆಳಗಡೆ ಹೋಗುವ ನಮಗೆ ಜಾಸ್ತಿ ಸಿಗುತ್ತೆ ಅಂತ ಹೇಳೋದು, ಇಂಥದ್ದು ನಡೀತಾ ಇರುತ್ತೆ. ಇದಕ್ಕೆ ಒಂದೇ ಒಂದು ಪರಿಹಾರ ಅಂದರೆ ಕಾಸ್ಟ್ ಸೆನ್ಸಸ್, ಆಯಿತಾ. ನೀವೀಗ ಪಂಚಮಸಾಲಿಗಳು ಕೇಳ್ತಾರಲ್ಲ, ಆ ಸಮುದಾಯದಲ್ಲಿ ಬಡವರಿದ್ದರೆ ಎಷ್ಟು ಮಂದಿ ಬಡವರಿದ್ದಾರೆ ಅದು ಗೊತ್ತಾಗುತ್ತೆ. ಈಗ ಎಸ್ ಟಿ ಕೇಳ್ತಾರೆ ಮಗುವಿರು, ಎಸ್ ಟಿ ಅಂತ ಕೊಡಬೇಕಾದ್ರೆ ಅದಕ್ಕೆ ಕೆಲವು ಕ್ಯಾರೆಕ್ಟರ್ ಇರಬೇಕು, ಕುಲಶಾಸ್ತ್ರಿ ಅಧ್ಯಯನ ಎಲ್ಲ ಮಾಡಬೇಕು, ಅದಕ್ಕೆ ಕಾಸ್ಟ್ ಸೆನ್ಸಸ್ ಬೇಕು. ಆಮೇಲೆ ಅಲ್ಟಿಮೇಟ್ಲಿ ಏನಂದರೆ, ನೀವು ಇದು ಒಂದಕ್ಕೊಂದು ಲಿಂಕ್ ಇದೆ, ಭಾಳ ಸುಲಭದಲ್ಲಿ ಪರಿಹಾರ ಇದೆ, ಬಟ್ ಇವರು ಅದನ್ನು ಕಾಂಪ್ಲಿಕೇಟ್ ಮಾಡ್ತಾ ಇದ್ದಾರೆ. ನೀವು ಇವತ್ತಿನ ರಿಸರ್ವೇಷನ್ಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಏನಂದರೆ ಕಾಸ್ಟ್ ಸೆನ್ಸಸ್ ಅಲ್ಲ, ಕಾಸ್ಟ್ ಸೆನ್ಸಸ್ ಹೌದು, ಮುಖ್ಯ ಪರಿಹಾರ ನೀವು ರಿಸರ್ವೇಷನ್ ಮಿತಿಯನ್ನು ಹೆಚ್ಚು ಮಾಡೋದು. ಈಗ ಅವ್ರು ಯಾಕೆ ಇಲ್ಲಿ ಕೇಳ್ತಾರೆ ಅಂದರೆ, ಪಂಚಮಸಾಲಿಗಳು ಅವರಿಗೆ 3A ಇರೋದು 5% ರಿಸರ್ವೇಷನ್, 2A ಇರೋದು 15% ರಿಸರ್ವೇಷನ್. ಬಟ್ 2A ನಾವು ಆಗ್ಲೇ ಡಿಸ್ಕಸ್ ಮಾಡ್ದಂಗೆ ಕುರುಬರು ಇದ್ದಾರೆ ಎಲ್ಲ ಸೇರಿ 102 ಜಾತಿ ಎಲ್ಲ ಇದ್ದಾರೆ. ಆದರೂ 15% ಇದ್ರಾಗ ಅವ್ರಿಗೆ ಗೊತ್ತಿದೆ, ಅಲ್ಲಿ ನೀವು ಹೇಳಿದ 2-3 ಜಾತಿ ಬಿಟ್ಟರೆ ಉಳಿದವರು ಯಾರು ಕಾಂಪೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪಂಚಮಸಾಲಿಗಳು ಬಂದರೆ ಇವರ ತಲೆ ಮೇಲೆ ಕೂರ್ತಾರೆ ಅವರು, ಆಯ್ತಾ. ಅವ್ರಿಗೆ ಗೊತ್ತಿದೆ ಅದನ್ನ ಹೇಗೆ ಕಿತ್ಕೊಳ್ಬೇಕಂತ, ಅದಕ್ಕಾಗಿ ಅಲ್ಲಿ ಬರ್ಲಿಕ್ಕೆ ಹೇಳ್ತಾರೆ 15% ಸಿಗುತ್ತೆ ಅಂತ ಹೇಳೋದು. ನಾನು ಹೇಳ್ತಾ ಇರೋದು, ನೀವು ಯಾಕೆ ಅಲ್ಲಿ ಹೋಗ್ತೀರಿ? ಈಗ ಪಂಚಮಸಾಲಿಗಳು ಡಿಮಾಂಡ್ ಮಾಡಬೇಕಾದ್ದು ಏನಂದ್ರೆ, ಎಲ್ಲರೂ ನೀವು 73% ಮಾಡಿ. ಈಗ ಅಲ್ಟಿಮೇಟ್ಲಿ ಸರ್ ಹೊಸದಾಗಿ ಮಾಡುವಂತದ್ದು ಏನು ಇಲ್ಲ, ವೀರಪ್ಪ ಮೊಯ್ಲಿ ಸರ್ಕಾರ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಕಾನೂನಾಗಿರೋದು. ಅವಾಗ ಅದೇ ಎಂಪೆರಿಕಲ್ ಡೇಟಾ ಕೇಳಿತ್ತು ಸುಪ್ರೀಂ ಕೋರ್ಟ್, ಆ ಡೇಟಾನ ಇದು ಕರ್ನಾಟಕದಲ್ಲಿ ಮಾತ್ರ ಅಡ್ವಾಂಟೇಜ್ ಇರೋದು. ಈಗ ನೋಡಿ, ಇಲ್ಲಿ ಉಳಿದದ್ದು ಬಿಡಿ, EWS ತಂದಿದಾರಲ್ಲ 10%, ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ. ಹೆಂಗೆ ಮಾಡ್ತೀರಿ ನೀವು? ನಿಮ್ಮ ಹತ್ರ ಎಲ್ಲಿ ಡಾಟಾ ಇದೆ? ಇಲ್ಲ, ಅವ್ರ ಹತ್ರ ಡಾಟಾ ಇಲ್ಲಿ. ನೀವು EWS ಇಂಪ್ಲಿಮೆಂಟ್ ಆಗ್ತಾ ಇಲ್ಲ, ಸ್ಟೇಟ್ ಲೆವೆಲಲ್ಲಿ ಆಗ್ತಾ ಇಲ್ಲ. ಒಂದೊಂದು ಸ್ಟೇಟ್ ನೋಡಿ ಇದು ಹೇಗಿದೆ ಅಂದರೆ, ಈಗ ವಾಲ್ಮೀಕಿಗಳು ಇಲ್ಲಿದ್ದಾರಲ್ಲ, ಇಲ್ಲಿ ಸರ್ ಇದನ್ನು ಸ್ವಲ್ಪ ಜನಕ್ಕೆ ಅರ್ಥ ಆಗೋ ರೀತಿ ನಾವು ಹೇಳೋಣ. ಏನಂದರೆ EWSಗೆ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಬ್ರಾಹ್ಮಣರು, ಶೈವರು, ವೈಶ್ಯರು, ನಗರರು, ಮೊದಲಿಯಾರು, ಈ 4 ಕಮ್ಯುನಿಟಿ ಯಾವುದೇ ಕ್ಯಾಟಗರಿಗೆ ಸೇರಲ್ಲ. ಸೊ ಹಂಗಾಗಿ ಈ ಬಡವರು ಆ 10% ಮೀಸಲಾತಿಗಳನ್ನು ಸೇರಿದ್ರೆ 4% ಆಗ್ಬೋದು. ಸರಿ ಸರ್, ನಾನು ಹೇಳ್ತಿರೋದು, ಬಟ್ ದೇ ಕ್ಯಾನ್ ಕ್ಲೇಮ್. ಹೌದು, ಕ್ಲೇಮ್. ಸೊ ಹಂಗಾರೆ ತಗೋಬೋದಲ್ಲ. ಇಲ್ಲಿ ಅದು ಆಗ್ತಾ ಇಲ್ಲ. ಅದು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅವ್ರಿಗೆ ಏನೋ ಸಮಸ್ಯೆಗಳಿದೆ. ಅದು ಅಂದ್ರೆ ಅವರು ಈಗ ಸ್ಟೇಟ್, ಈಗ ಮೊದಲಿಯಾರುಗಳು ಅಲ್ಲಿ ತಮಿಳ್ನಾಡಿನಲ್ಲಿ ಯಾವ ಕ್ಯಾಟಗರಿಯಲ್ಲಿ ಇದ್ದಾರೆ ಗೊತ್ತಿಲ್ಲ ನನಗೆ, ಬೇರೆ ಕಡೆ ಯಾವ ಕ್ಯಾಟಗರಿಯಲ್ಲಿ ಇದ್ದಾರೆ ಅಂತ ಗೊತ್ತಿಲ್ಲ. ಸೊ ಯಾಕಂದ್ರೆ ಈಗ ನೋಡಿ, ವಾಲ್ಮೀಕಿಗಳು ಇಲ್ಲಿ ST ಅಲ್ವಾ, ಡೆಲ್ಲಿಯಲ್ಲಿ SC ಅವರು, ಹೌದು, ಆಯ್ತಾ. ಭಾಳ ಕಡೆ ಇಂಥ ಸಮಸ್ಯೆ ಇದೆ. ಈಗ ಈ ಕುರುಬರು ಭಂಡಾರಿಗಳ ಅಂತ ಒಂದು ಎಂಥದ್ದು ಐರ್ ಅಂತ ಇದ್ದಾರೆ ಇಲ್ಲಿ ಮಹಾರಾಷ್ಟ್ರದಲ್ಲಿ. ಒಬ್ಬೊಬ್ಬರು ಇಲ್ಲಿಯೇ STಗಳು ಅಲ್ಲಿ SC ಇದ್ದಾರೆ, ಅಲ್ಲಿ SCಗಳು ಇಲ್ಲಿ OBC ಅಲ್ಲಿ ಇದ್ದಾರೆ. ಇಂಥ ಸಮಸ್ಯೆಗಳೆಲ್ಲ ಇದೆ. ಅದೇ ರೀತಿ ಈ ಸಮಸ್ಯೆಗಳು ಕೂಡ ಇದೆ. ಅದು ಆಮೇಲೆ ಕೋರ್ಟಲ್ಲಿ ಇನ್ನೂ ಅಲೆದಾಡ್ತಾ ಇರೋದ್ರಿಂದ ಅದು ಆಗ್ತಾ ಇಲ್ಲ. ನಾನು ಹೇಳ್ತಾ ಇರೋದು, ಇದು ಎಲ್ಲ ಸಮಸ್ಯೆಗೆ ಅಲ್ಟಿಮೇಟ್ಲಿ ಮೀಸಲಾತಿ ಅಂದರೆ ಏನು? ಪ್ರತಿಯೊಂದು ಜಾತಿಗೂ ಅದರ ಜನಸಂಖ್ಯೆಗೆ ಅನುಗುಣವಾಗಿ ಅವಕಾಶಗಳು ಸಿಗಬೇಕು ಅನ್ನೋದು, ಅವಕಾಶ ಸಿಗಬೇಕು, ಪ್ರಾತಿನಿಧ್ಯ ಸಿಗಬೇಕು ಅಂತ. ನೀವು ಈಗ ಮಂಡಲ್ ವರದಿ ಪ್ರಕಾರ OBCಗಳು 52% ಅಂತ ಹೇಳಿದರೆ, ಅವರಿಗೆ 27% ನೀವು ರಿಸರ್ವೇಷನ್ ಕೊಟ್ಟಿದ್ದೀರಿ, ಅದರಲ್ಲೇ ಗುದ್ದಾಡಿ ಅಂತ. ನೀವು 50% ಓಪನ್ ಇದೆ, ಅದರ ಜನ 50% ಪಾಪ್ಯುಲೇಷನ್ಗೆ ಅಲ್ಲ ಅದು. ಸರ್ ಅಲ್ಲಿ ಒಂದು 50% ಓಪನ್ ಇದೆ, ಇನ್ನೊಂದು ಓಪನ್ ಇರೋದನ್ನ ನಾವು ತಗೋಬಹುದು ಅನ್ನುವಂಥ ಉದಾಹರಣೆ ಕೂಡ ಇದೆ ತಮಿಳ್ನಾಡು. ಹೌದು. ಸೊ ಹಾಗಾಗಿ ನೋಡಿ, 52% ಮಂಡಲ್ ವರದಿ ಪ್ರಕಾರ 52% OBCಗಳು, 25% SC ST, ಎಷ್ಟಾಯಿತು? 75% ಆಯ್ತಲ್ಲ. ಮತ್ತೆ 13% ಮುಸ್ಲಿಮರು ಹಾಕಿ ಅದಕ್ಕೆ. ಅದರ ಅರ್ಥ ಏನಂದರೆ, ಈ ಎಲ್ಲ ಇದಕ್ಕೆ 50% ರಿಸರ್ವೇಷನ್, ಉಳಿದ ಒಂದು 10% ಜನರಿಗೆ 50% ರಿಸರ್ವೇಷನ್. ನೀವು ಸರಿಯಾಗಿ ನೋಡಿದರೆ ನೀವು ಜನರಲಲ್ಲಿ ಕಾಂಪೀಟ್ ಮಾಡ್ಬೋದು, ಅದು ಬೇರೆ. ಬಟ್ ಅವರಿಗೆ 50% ರಿಸರ್ವೇಷನ್ ಮೊದಲು ಇತ್ತು. ನೀವು 52%, 27% ಕೊಟ್ಟಿರೋದು ಇಲ್ಲಿ. ಅದರಿಂದ ಅದು ಈ ಸಮಸ್ಯೆ ಆಗಿರೋದು. ಅದರಿಂದ ಇದಾಗಬೇಕಾದ್ರೆ ಮೂಲಭೂತವಾಗಿ ರಿಸರ್ವೇಷನ್ಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳ ಏಕೈಕ ಪರಿಹಾರ ಅಂದರೆ ಮೀಸಲಾತಿಯನ್ನು ಹೆಚ್ಚು ಮಾಡೋದು. ಮೀಸಲಾತಿಯನ್ನು ಹೆಚ್ಚು ಮಾಡಬೇಕಾದ್ರೆ ನಿಮಗೆ ಎಂಪರಿಕಲ್ ಡಾಟಾ ಬೇಕು, ನಿಮಗೆ ಬೇಕು, ಅದಕ್ಕೆ ಕಾಸ್ಟ್ ಸೆನ್ಸಸ್ ಬೇಕು.
ಅದರಿಂದ ಕಾಸ್ಟ್ ಸೆನ್ಸರ್ ಯಾಕೆ ಇಷ್ಟು ಅಂದರೆ ಒಂದು ಸರ್ಕಾರ ಒಂದು ರಿಸ್ಕ್ ತಗೊಂಡು ಇದನ್ನು ಮಾಡಬೇಕು. ನಾನಂತೂ ಇದನ್ನು ಮೊದಲಿಂದ ಹೇಳ್ತೇನೆ, ಸಿದ್ದರಾಮಯ್ಯನವರ ಸರ್ಕಾರ ಇದನ್ನು ಒಂದು ಇಚ್ಛಾಶಕ್ತಿ, ನಾನು ಇತ್ತೀಚೆಗೆ ಪ್ರಜಾವಾಣಿಯಲ್ಲಿ ಅದನ್ನು ಬರೆದೆ, ಇಚ್ಛಾಶಕ್ತಿಯನ್ನು ತೋರಬೇಕು. ಮತ್ತು ತೋರ್ಲಿಕ್ಕೆ ಈ ಸರಿ ಕಾರಣ ಇದೆ ಅಂದರೆ ಹೈಕಮಾಂಡ್ ಇದರ ಪರವಾಗಿದೆ ಅಂತ. ಎರಡು ಮೂರು ಸರ್, ಒಂದು ನೋಡಿ, ರಾಹುಲ್ ಗಾಂಧಿ ಪರವಾಗಿದ್ದಾರೆ, ಇವರು ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ದಾರೆ. ಮೂರನೇ ಅಂಶ ಏನು ಅಂತಂದರೆ ನಂಬರ್ಸ್ ಚೆನ್ನಾಗಿದೆ, ಯಾರು ಕಮಕ್ ಗಿಮಕ್ ಅನ್ನೋಕ್ಕಾಗಲ್ಲ. ಯಾರು ಶಾಮನೂರು ಶಿವಶಂಕರಪ್ಪ ಅವರಿಂದ ಎಷ್ಟು ಜನ ಶಾಸಕರು ಹೋಗ್ತಾರೆ ಸರ್? ಯಾರು? ಸೊ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಲ್ಲ. ಸೊ ಹಂಗಾಗಿ ಈ ಮೂರು ಪ್ರಮುಖ ಕಾರಣ ಇರೋದ್ರಿಂದ ಮಾಡ್ಬೋದು. ಅದಕ್ಕೆ ಒಂದು ರೀತಿಯ ಪೂರಕ ವಾತಾವರಣ ಇದೆ. ನನಗೂ ಗೊತ್ತಿಲ್ಲ ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂತ. ಯಾಕೆಂದರೆ ನೋಡಿ, ಯಾವ ಕಮ್ಯುನಿಟಿ ಕೂಡ ಒಂದು ಕಮ್ಯುನಿಟಿಯ ವೋಟಿಂದ ಯಾವ ಶಾಸಕನು ಮಾಡೋಕ್ಕಾಗಲ್ಲ ಸರ್. ಹೌದು, ಆಗೋದಿಲ್ಲ. ಈಗ ಎಲ್ಲೂ ಕೂಡ ಈಗ ಸಿದ್ದರಾಮಯ್ಯನವರಿಗೆ ಇಷ್ಟೊಂದು ಡಿಮಾಂಡ್ ಯಾಕೆ ಅಂದರೆ ಅವರ ಮೇಲಿನ ಬಹಳ ಪ್ರೀತಿಯಿಂದ ಅಂತ ನಾನು ತಿಳ್ಕೊಂಡಿಲ್ಲ. ಈಗ ನಾನು ಹೇಳ್ತಾ ಇರೋದು, ಉದಾಹರಣೆಗೆ ಮಂಡ್ಯದ ಒಬ್ಬ ಶಾಸಕನಿಗೆ ಒಕ್ಕಲಿಗರ ವೋಟು ಹೇಗೂ ಬರುತ್ತೆ, ಅವರ ಜಾತಿಯಿಂದ ಬರುತ್ತೆ, ಅದಕ್ಕೆ ಅವರಿಗೆ ಒಬ್ಬ ಲೀಡರ್ ಬೇಕಾಗಿಲ್ಲ. ಅವರಿಗೆ ಬೇಕಾಗಿರೋದು OBC ಮತ್ತು ಮೈನಾರಿಟಿಯನ್ನು ತಗೊಂಡು ಬರುವ ಲೀಡರ್. ಅದು ಸದ್ಯಕ್ಕೆ ಇರೋದು ಸಿದ್ದರಾಮಯ್ಯನವರು ಮಾತ್ರ. ಸಿದ್ದರಾಮಯ್ಯನವರಿಗೆ ರಾಜ್ಯಾದ್ಯಂತ ಯಾಕೆ ಡಿಮಾಂಡ್ ಇದೆ ಇಲೆಕ್ಷನ್ ಟೈಮಿನಲ್ಲಿ ಅಂದರೆ, ಈಗ ಲಿಂಗಾಯತರ, ಈಗ ಒಂದು ಕ್ಷೇತ್ರದಲ್ಲಿ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತರ ಒಬ್ಬ ಶಾಸಕರಿದ್ದಾರೆ ಅಂತ ತಿಳ್ಕೊಳ್ಳಿ. ಲಿಂಗಾಯತರ ವೋಟುಗಳು ಹೆಂಗೂ ಬರುತ್ತೆ ಅವರಿಗೆ, ಅವರ ಬರುತ್ತೆ. ಆದರೆ ಉಳಿದ ವೋಟು ತಗೊಳ್ಬೇಕಾದ್ರೆ ಒಂದು 13% ಮುಸ್ಲಿಮರ ವೋಟು, ನೀವು ಒಂದು 7% ಕುರುಬರ ವೋಟು, 20% ಒಂದು ದೊಡ್ಡ ಬ್ಯಾಂಕ್, ಅದರಲ್ಲಿ ಒಂದು 10-15% ವೋಟ್ ಆದರೆ ಇಷ್ಟು ಇವತ್ತಿನ ದಿನದಲ್ಲಿ ಆ ರೀತಿಯ ಒಂದು ವೋಟ್ ಬ್ಯಾಂಕ್ ಇರುವ ಮತ್ತೊಬ್ಬ ಲೀಡರ್ ಕರ್ನಾಟಕದಲ್ಲಿ ಇಲ್ಲ. ಇದು ಫ್ಯಾಕ್ಟ್. ಇದು 16 ವರ್ಷ ಲಾಲು ಪ್ರಸಾದ್ MY ಸೂತ್ರದಲ್ಲಿ ಬಿಹಾರವನ್ನು ಆಳಿದ್ರು ಸ್ವಾಮಿ. 16 ವರ್ಷ ಇದೇ ಫಾರ್ಮುಲಾ ಮಾಡಿಕೊಂಡು ಇವತ್ತು ಆ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಇವರಿಗೆ ನೋಡಿ, ಒಬ್ಬ ಲೀಡರ್ ಹೇಗೆ ಆಗ್ತಾನೆ ಅಂದರೆ ಅವನಿಗೆ ವೋಟನ್ನು ಟ್ರಾನ್ಸ್ಫರ್ ಮಾಡುವ ಶಕ್ತಿ ಇರಬೇಕು. ತನ್ನ ಜಾತಿಯ ವೋಟನ್ನು ಮತ್ತೊಬ್ಬ ಜಾತಿಯವನಿಗೆ ಹಾಕಿಸುವ ಇತ್ತು. ಅದು ಕಾಂತಿರಾಮ್ಗೆ ಇತ್ತು. ಅದಕ್ಕಾಗಿ ಅವರು ಬ್ರಾಹ್ಮಣರನ್ನು ನಿಲ್ಲಿಸಿ ದಲಿತರ ವೋಟನ್ನು ಅವರಿಗೆ ಹಾಕಿಸಿ ಕೊನೆಗೆ ಮುಖ್ಯಮಂತ್ರಿ ಆಗೋದು ದಲಿತರು ಅಂತ ಹೇಳಿ ದಲಿತರನ್ನು ಕನ್ವಿನ್ಸ್ ಮಾಡಿ ಅವರಿಗೆ ವೋಟ್ ಹಾಕಿಸಿದ್ರು. ಇಲ್ಲಿ ಈಗ ಇದನ್ನು ಈ ರೀತಿ ಹೇಳಲಿಕ್ಕೆ ಇನ್ನೂ ಯಾರಿಗೂ ಆಗಿಲ್ಲ. ಬಟ್ ಇಲ್ಲಿ ನಡೀತಾ ಇದ್ದದ್ದು ಅದೇ. ಯಾಕೆ ಸಿದ್ದರಾಮಯ್ಯನವರ ಸುತ್ತ ಜನ ಸೇರ್ತಾರೆ ಅಂದರೆ ಸಿದ್ದರಾಮಯ್ಯನವರಿಗೆ ಈ ಒಂದು ವೋಟ್ ಬ್ಯಾಂಕ್ ಮೇಲೆ ಒಂದು ಹೋಲ್ಡ್ ಇದೆ ಎನ್ನುವ ಕಾರಣಕ್ಕಾಗಿ ಅವ್ರು ಬಂದರೆ ಒಂದು ಟರ್ನ್ ಆಗುತ್ತೆ. ಸರ್, ನನಗೆ ಅದಕ್ಕೆ ಬರ್ತೀನಿ ನೋಡಿ. ಹೌದು, ಅಂದರೆ ಅಲ್ಲ, ಇದನ್ನೆಲ್ಲ ಸಿದ್ದರಾಮಯ್ಯ ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಹೇಳ್ತೇನೆ. ಸರಿ ಸಿದ್ದರಾಮಯ್ಯ ನಿಜ ಅವ್ರಿಗೆ ಒಂದು ಕಂಟ್ರೋಲ್ ಇದೆ ಅಲ್ವಾ? ಅಂದರೆ ಜನ ಅವ್ರನ್ನ ಇಷ್ಟಪಡ್ತಾರೆ. ಯಾಕೆ ಇಷ್ಟಪಡ್ತಾರೆ ಅಂದರೆ ಇಂಥದೇ ಕಾರಣಕ್ಕೆ. ಓಕೆ, ಇವ್ರಿಗೊಂದು ಪೊಲಿಟಿಕಲ್ ವಿಲ್ ಪವರ್ ತೋರಿಸ್ತಾರೆ ಅನ್ನೋ ವಿಶ್ವಾಸ ಇದೆ. ಆಮೇಲೆ ಸರ್, ನಾನು ಇನ್ನೊಂದು ಚೂರು ಮುಂದೆ ಹೋಗ್ತೀನಿ. ಏನಂದರೆ ಈಗ ಇನ್ ಕೇಸ್ ಇದನ್ನು ಮಾಡಿದ್ರು ಅಂತ ತಿಳ್ಕೊಳ್ಳಿ, ಡೆಫಿನೆಟ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಸಿದ್ದರಾಮಯ್ಯ ಅವರ ಹೆಸರು, ಈಗ ನಾವು ಹೆಂಗೆ ದೇವರಾಜ್ ಅರಸು ಅವ್ರನ್ನ ನೆನಪಿಸ್ಕೊತಾ ಇರ್ತೀವಿ ಅವಾಗವಾಗ, VP ಸಿಂಗ್ ಎಸ್ ಮಂಡಲ ಕಮಿಷನ್ ಮಾಡಿದ್ರು ಕಾರಣಕ್ಕೆ, ಜಾರಿ ಮಾಡಿದ್ರು ಕಾರಣಕ್ಕೆ VP ಸಿಂಗ್ ನೆನಪಿಸ್ಕೊಳ್ತಿರ್ತೀವಿ. ಹಂಗೆ ಸದಾ ಸಿದ್ದರಾಮಯ್ಯ ಕರ್ನಾಟಕದ ಇತಿಹಾಸದಲ್ಲಿ ಇರ್ತಾರೆ. ಮಾಡಲಿಲ್ಲ ಅಂದರೆ ಡೆಫಿನೆಟ್ಲಿ ಆಗಲೂ ಇರ್ತಾರೆ, ಆದರೆ ಕೆಟ್ಟ ಹೆಸರು ತಗೊಂಡಿರ್ತಾರೆ, ಖಳನಾಯಕ ಆಗಿರ್ತಾರೆ. ನಾನು ಇನ್ನೂ ಭಾಳ ಸ್ಪಷ್ಟವಾಗಿ ಹೇಳ್ಬೇಕಂತ ಇಲ್ಲ, ಖಳನಾಯಕ ಕೆಟ್ಟ ಹೆಸರು ಆಗ್ತಾರೆ, ಅದು ಬೇರೆ. ಆದರೆ ಆ ಒಂದು ಇತಿಹಾಸ ಸತ್ಯವನ್ನು ದಾಖಲಿಸುತ್ತೆ ಅಲ್ವಾ? ಇತಿಹಾಸ ಅದನ್ನು ಹೇಳ್ತೆ. ಹಿಂಜರಿದ್ರು ಇದನ್ನು ಇಷ್ಟೆಲ್ಲ ಮಾಡಿದ್ರು. ಅನ್ನಭಾಗ್ಯ ತಂದರು, ಈ ರಿಸರ್ವೇಷನ್, ಸಾಮಾಜಿಕ ನ್ಯಾಯದ ಬಗ್ಗೆ ಹೆಚ್ಚು ಮಾತಾಡಿದ್ದು ಯಾರು? ಅವರೇ ಅಲ್ವಾ? ಈ SC/ST TSP, ಈಗ SC/ST TSP ಕಾನೂನು ತಂದರು, ಅದು ಅವರ ಹೆಸರಿಗೆ ಇದೆ, ಆಯಿತಾ? ಅದೊಂದು ಕಾನೂನು ಮಾಡಿದ್ದಾರೆ. ಅದರಿಂದ ಅದನ್ನು ಯಾರು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದನ್ನು ಮಾಡಿ ಈಗ ಅವರು ಈಗಾಗಲೇ ಹೇಳಿದ್ದಾರೆ ಇದು ನನ್ನ ಕೊನೆಯ ಚುನಾವಣೆ ಅಂತ. ಸಪೋಸ್ ನೋಡಿ, ಆಕ್ಚುಲಿ ನಾನು 3 ಪೂರಕ ಅಂಶ ಅಂದೆ. 4ನೇದು ಓಕೆಪ್ಪ, ಇನ್ನೂ ಒಂದು 10 ವರ್ಷ ರಾಜಕಾರಣ ಮಾಡಬೇಕು ಅಂದರೆ ಮೀನಾಮೇಷ ಎಣಿಸ್ಬೇಕಿತ್ತು. ಕಡೆ ಚುನಾವಣೆ ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ. ಹೌದು, ಅಲ್ಲ, ಇನ್ನೊಂದು ಸಾರಿ ಮುಖ್ಯಮಂತ್ರಿ ನಾನು ಸರ್ ಅವ್ರು ಹೆಂಗೆ ಹೇಳ್ತಾರೆ ಅಂತ ಹೇಳ ನನ್ನ ಕಡೆಗೆ, ನಾನು ಅಸೆಂಬ್ಲಿ ಕಡೆ ಚುನಾವಣೆ ಅಂದಿದೆ ಕಣೆಯಾ, ಪಾರ್ಲಿಮೆಂಟ್ಗೆ ಚುನಾವಣೆ ನಿಂತಿದ್ದೀನಿ ಅಂತ ನೆಕ್ಸ್ಟ್ ಅದು ಒಂದು ಪಕ್ಷಕ್ಕೂ ಕೂಡ. ಈಗ ನಾವೇ ಈಗ ಡಿಸ್ಕಸ್ ಮಾಡಿದಾಗೆ ಅವರಿಗೆ ಅವರ ಹಿಂದೆ ಒಂದು ವೋಟ್ ಬ್ಯಾಂಕ್ ಇದೆ. ಆಗ ಅವ್ರಿಗೆ ಏನನ್ನಿಸ್ತು, ನಾಳೆ ಪಕ್ಷ ಹೇಳುತ್ತೆ ನಿಮ್ಮನ್ನು 2 ಬಾರಿ ಮುಖ್ಯಮಂತ್ರಿ ಮಾಡಿದ್ದೇವೆ ನಾವು, ಈಗ ನೀವು ಬಿಟ್ಟು ಹೋದರೆ ಹೆಂಗೆ? ಅದರಿಂದ ಅಟ್ಲೀಸ್ಟ್ ಲೋಕಸಭೆ ಚುನಾವಣೆಗಾದರೂ ನಿಲ್ಲಿ, ನೀವು ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿಬೇಡಿ ಅಂತ ಹೇಳಿದರೆ, ನಾಳೆ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿದರೆ ನೀವು ನಿಲ್ಲೋದಿಲ್ಲ ಅಂತ ಕೇಳಿದರೆ ನಿಲ್ಬೋದು. ಅವರು ನಿಲ್ಲೇಬೇಕು, ನನ್ನ ಪ್ರಕಾರ ನಿಲ್ಲೇಬೇಕು ಅವರು.
ಇನ್ನೊಂದು ಸಾರಿ ಮುಖ್ಯಮಂತ್ರಿ ಆಗೋದು ಬಿಡೋದು ಬೇರೆ, ಚುನಾವಣಾ ರಾಜಕೀಯದಿಂದ ನಾನು ದೂರ ಹೋಗ್ತೇನೆ ಅಂತ ಹೇಳಿದ್ರು. ನಾಳೆ ಲೋಕಸಭೆ ನನ್ನ ಪ್ರಕಾರ ನೆಕ್ಸ್ಟ್ ಲೋಕಸಭೆಗೆ ಅವ್ರು ನಿಲ್ಲುವ, ನಾನು ಹೇಳೋದು 5 ವರ್ಷ ಅವರು ಪೂರ್ಣಗೊಳಿಸಿ. ಒಂದು ನಿಮಿಷ ಭಾಳ ಯೋಚನೆ ಮಾಡಿ ಹೇಳಿ, ನೀವು ಹೇಳಿದ್ರೆ ಅದಕ್ಕೆ ಬೇರೆ ಮಹತ್ವ ಇದೆ. ಇಲ್ಲ ನನಗೆ ನಾನು ಅವ್ರ ಹತ್ರ ಏನು ಡಿಸ್ಕಸ್ ಮಾಡಿಲ್ಲ. ಆದರೆ ನನಗೆ ಅನಿಸೋದು ಏನಂದರೆ, ಅವ್ರು ಚುನಾವಣಾ ರಾಜಕೀಯದಿಂದ ನಾನು ದೂರ ಹೋಗ್ತೇನೆ ಅಂತ ಏನು ಹೇಳ್ತಾ ಇದ್ದಾರೆ, ನಾನು ಅದನ್ನು ನಂಬುದಿಲ್ಲ. ಅವರು ಚುನಾವಣಾ ರಾಜಕೀಯದಲ್ಲಿ ಅವರ ಈಗಿನ ರೀತಿಯಲ್ಲಿ ಅವರು ಆರೋಗ್ಯವಂತರಾಗಿದ್ದರೆ ಚುನಾವಣಾ ರಾಜಕೀಯದಲ್ಲಿ ಇರ್ತಾರೆ ಅವರು. ಯಾಕೆಂದರೆ ನೋಡಿ, ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರ ನಡುವೆ ಒಂದು ಬೇರೆಯೇ ಸಂಬಂಧ ಇದೆ. ಯಾಕೆಂದರೆ ಮೊದಲ ಬಾರಿಗೆ ಅವರು ಮುಖ್ಯಮಂತ್ರಿ ಆದಾಗನೇ ಅದು ಡೆಲ್ಲಿಗೆ ಹೋಗಿ ಮುಖ್ಯಮಂತ್ರಿ ಆಗಿದ್ದಲ್ಲ ಅವರು. 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಡೆಲ್ಲಿಗೆ ಹೋದ್ರು. ಹೌದೌದು, ನಾನೇ ಆ ಘಟನೆಗೆ ಸಾಕ್ಷಿ ಇದ್ದಲ್ಲಿ ಕಾಂಗ್ರೆಸ್ ಆಫೀಸಲ್ಲಿ 2ನೇ ಬಾರಿ ಇದಾಯ್ತು, ಏನು ವೋಟಿಂಗ್ ಎಲ್ಲ ಆಯ್ತು. 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಅವರು ಹೋದ್ರು. ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ ನೀವು ಶಾಸಕಾಂಗ ಪಕ್ಷದಲ್ಲಿ ಯಾರು ಬರ್ತಾರೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದರು. ಅದರಿಂದ ಪ್ರತಿ ಸಾರಿ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯವರ ನಡುವೆ ಈಗ ಸೈದ್ಧಾಂತಿಕವಾದ ಸಹಮತಗಳು ಕೂಡ ಇದೆ ಮತ್ತು ಅವರ ಆ ರೀತಿ ಒಂದು ಎಫೆಕ್ಷನ್, ಒಂದು ಪ್ರೀತಿ ಎಲ್ಲ ಇದೆ. ನಾಳೆ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಮಾಡಲಿಕ್ಕೆ ನೀವು ನಿಲ್ಬೇಕಂತ ಹೇಳಿದ್ರೆ ಅವ್ರು ಒಪ್ಪಬೇಕು. ನನ್ನ ಪ್ರಕಾರ ಒಪ್ಪಬೇಕು ಅವರು. ಪಾರ್ಟಿ ಸುಪ್ರೀಂ ಮುಂದೆ ಅವರು ವಿಧಾನಸಭೆ ಕಂಟೆಸ್ಟ್ ಮಾಡ್ತಾರ, ಮತ್ತೊಮ್ಮೆ ಮುಖ್ಯಮಂತ್ರಿ ಅದು ಅದ್ರ ಹೇಳುದಿಲ್ಲ. ನನ್ನ ಪ್ರಕಾರ 3ನೇ ಬಾರಿಗೆ ಅವ್ರು ಮುಖ್ಯಮಂತ್ರಿ ಆಗಬಾರದು. ನಾನು ಅದನ್ನು ಹೇಳ್ತೇನೆ. ಯಾರು ಆ ಕೆಲಸ ಮಾಡಬಾರ್ದು, 2 ಬಾರಿ ಸಾಕು ಅವರು ನನ್ನ ಪ್ರಕಾರ. ಆದರೆ ಚುನಾವಣಾ ರಾಜಕೀಯ ಇದೆಲ್ಲ ಆಗಬೇಕಾದ್ರೆ, ನೀವು ಹೇಳಿದ್ದಕ್ಕೆ ನಾನು ಹೇಳ್ತಾ ಇರೋದು, ಇದೆಲ್ಲ ಆಗಬೇಕಾದ್ರೆ ಈ ರೀತಿ ಒಂದು ನೋಡಿ, ದೇವರಾಜ ಅರಸುಗೆ ಅವರಿಗೆ ಒಂದು ಯಾವುದೇ ಜಾತಿಯ ಬಲ ಇರಲಿಲ್ಲ. ಅವರ ಕಾಲದಲ್ಲಿ ಈ ಅಹಿಂದ ಅದು ಕಾಂಗ್ರೆಸ್ ಪರವಾಗಿ ಇತ್ತು ನಿಜ, ಆ ಇಡೀ ವೋಟ್ ಬ್ಯಾಂಕ್. ಆದರೆ ಅದನ್ನೇ ಒಂದು ಬ್ಲಾಕ್ ಮಾಡಿ ಅಹಿಂದದ ರಾಜಕಾರಣ ಅಂತವರು ಮಾಡಿಲ್ಲ. ಮುಸ್ಲಿಮರು, SC/STಗಳು, ಆಮೇಲೆ OBCಗಳು ಕಾಂಗ್ರೆಸ್ಸಿನ ಟ್ರೆಡಿಷನಲ್ ಆದ ಸಪೋರ್ಟ್ ಇತ್ತು ಅವರಿಗೆ. ಅದರಿಂದ ಅವರಿಗೆ ಆದರೆ ಆ್ಯಕ್ಚುಲಿ ಸರ್ ಜನರ ಸಪೋರ್ಟು ಕಾಂಗ್ರೆಸ್ ಪಕ್ಷಕ್ಕಿತ್ತು. ಸೊ ಅಂದರೆ ಈ ಸಮುದಾಯಗಳ ಜನ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದರೆ, ಸೊ ಕಾಂಗ್ರೆಸ್ ಪಕ್ಷಕ್ಕೆ ಆ ಸಮುದಾಯಗಳ ಪ್ರತಿನಿಧಿಗಳು ಕೂಡ ಬೇಕು ಅನ್ನುವಂಥ ಭಾಳ ದೊಡ್ಡ ಆಲೋಚನೆಯಿಂದ ಅರಸು ಮಾಡಿದ್ರಲ್ಲ. ಅವರು ಅರಸು ಏನು ಮಾಡಿದ್ರು ಅಂದರೆ, ಅದು ಇನ್ನೊಂದು ಟಾಪಿಕ್. ಅದು ಅರಸು ಏನು ಮಾಡಿದ್ರು ಅಂದರೆ, ಅವರು ಎಲ್ಲ ಜಾತಿಯ, ಈಗ ನೀವು ಈಗಿನ ದೊಡ್ಡ ಲೀಡರ್ಗಳು ವೀರಪ್ಪ ಮೊಯ್ಲಿ, ಮಲ್ಲಿಕಾರ್ಜುನ ಖರ್ಗೆ, ಬಂಗಾರಪ್ಪ ಹೋದರು ಬಂಗಾರಪ್ಪ, ಧರ್ಮಸಿಂಗ್ ಹೋದರು ಧರ್ಮಸಿಂಗ್, ಇವರು ಎಲ್ಲರನ್ನೋ ಹುಡುಕಿ ಜನಾರ್ದನ್ ಪೂಜಾರಿಯಿಂದ ಹಿಡಿದು ಹುಡುಕಿ ತಂದು ಅವರಿಗೆ ಟಿಕೆಟ್ ಕೊಟ್ಟು ಅವರನ್ನು ಒಳ್ಳೆ ಸೇನಾಪತಿಗಳ ಥರ ನಿಲ್ಲಿಸಿದರು. ಅದನ್ನು ಮಾಡಿದ್ದಾರೆ ಅವರು. ಅದು ಸುಮ್ಮನೆ ಕಣ್ಮುಚ್ಚಿ ಮಾಡಿಲ್ಲ ಅವರು. ಅವ್ರಿಗೆ ಭಾಳ ಮಾತಾಡಿಲ್ಲ. ಈಸ್ ಎ ವೆರಿ ಶ್ರೂಡ್ ಪೊಲಿಟಿಷಿಯನ್. ಈ ಅಹಿಂದ ವರ್ಗದವರನ್ನೆಲ್ಲ ಎತ್ಕೊಂಡು ಬಂದು ಒಂದು ಸೇನೆ ಕಟ್ಟಿ ಅದರ ನಂತರ ಇದನ್ನು ಇಂಪ್ಲಿಮೆಂಟ್ ಮಾಡಿದರು ಅವರು. ಅದರಿಂದ ಆ ಸಮುದಾಯಗಳಿಗೆ ನನಗೆ 2013 ಸಿದ್ದರಾಮಯ್ಯ ಅವ್ರು ಕ್ಯಾಬಿನೆಟ್ ಮಾಡಿರಲ್ಲ, ಆಗ ನಾನು ಒಂದು ಗಮನಿಸ್ದಂಗೆ ನನಗೆ ಒಂಥರ ಇಟ್ ಇಸ್ ಬ್ಯೂಟಿಫುಲ್ ಅಂತ ಅನ್ನಿಸ್ತು. ಹೆಂಗೆ ಅಂದರೆ ನೋಡಿ, ಆಗ UT ಖಾದರ್, ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಸಂತೋಷ್ ಲಾಡ್, ಅಂದರೆ ಒಂದು ಯಂಗ್ ಟೀಮು. ಸಂತೋಷ್ ಲಾಡ್ ಬಿಟ್ಟರೆ ಮಿಕ್ಕವರೆಲ್ಲರೂ ಫಸ್ಟ್ ಟೈಮ್ ಮಿನಿಸ್ಟರ್ ಆಗಿದ್ದು. ಒಂದು ಯಂಗ್ ಟೀಮ್ ಬಂತು. ಈ ಎಲ್ಲ ಸಮುದಾಯಗಳಲ್ಲಿ ಬೇರೆಯವರು 2023 ಹೇಳೋದು, ಇನ್ನು 2013ರಲ್ಲಿ ಹ್ಞೂ ಸರ್, 2000 ಇವರೆಲ್ಲ ಫಸ್ಟ್ ಟೈಮ್ ಆಗಿದ್ದು. ಹೌದು. ಅಂದರೆ ನನಗೆ ಅವಾಗ ಅನ್ನಿಸ್ತು, ಇದು ಸಿದ್ದರಾಮಯ್ಯವರ ಜಡ್ಜ್ಮೆಂಟ್ ಸರಿ ಇದೆ, ನೆಕ್ಸ್ಟಿಗೆ ಬೇಕಾಗ್ತಾರೆ ಇವರು ಅನ್ನೋ ಕಾರಣಕ್ಕೋಸ್ಕರ ಅವರು ಅನ್ನಿಸ್ತು. ಮೊದಲ ದಿನದಿಂದಲೇ ನೀವು ಹೇಳಿದ ಲೀಡರ್ಗಳನ್ನೆಲ್ಲ ಅವರು ಬೆಳೆಸಿದ್ದಾರೆ. ಅದರಲ್ಲಿ ಏನು ಡೌಟ್ ಇಲ್ಲ. ಇವರು ಯಾರನ್ನು ಬೆಳೆಸಿಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ಇಲ್ಲ ಅದು. ಆಮೇಲೆ ಅವ್ರು ಸರಿಯಾದವರನ್ನೇ ಬೆಳೆಸಿದ್ದಾರೆ ಇವರೆಲ್ಲರೂ. ಸರ್, ಇವತ್ತು ಪ್ರಿಯಾಂಕ್ ಖರ್ಗೆ ಸೈದ್ಧಾಂತಿಕ ಸ್ಪಷ್ಟತೆಯಿಂದ ಯಾವುದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಮತ್ತೆ ಯಾವುದೇ ಮುಲಾಜಿಲ್ಲದೆ ಮಾತಾಡ್ತಿದ್ದಾರೆ. ಹೌದು. ಈಗ ನೋಡಿ, ಕೃಷ್ಣ ಬೈರೇಗೌಡರು ಮೊನ್ನೆ ಈ ವಕ್ಫ್ ಬಗ್ಗೆ ನೀವು ಅಸೆಂಬ್ಲಿ ಅವರು ಭಾಷಣ ಕೇಳಿದ್ರೆ, ನಾನು ಲೋಕಸಭೆಯಲ್ಲೂ ಭಾಳ ಭಾಷಣ ಕೇಳಿದ್ದೇನೆ, ವಿಧಾನಸಭೆಯಲ್ಲೂ ಕೇಳಿದ್ದೇನೆ. ಬಟ್ ಇಟ್ ವಾಸ್ ಒನ್ ಆಫ್ ದಿ ಬೆಸ್ಟ್ ಸ್ಪೀಚ್ ಡನ್ ಬೈ ಎನಿ ಮಿನಿಸ್ಟರ್ಸ್. ಅಂದರೆ ಅವರು ಸ್ಟ್ರಾಟಜಿಕಲಿ ಅವರು ಮೊದಲದ್ದು ಒಂದು ಅರ್ಧ ಮುಕ್ಕಾಲು ಗಂಟೆ ಯಾವುದೇ ಆರೋಪ ಮಾಡಲಿಕ್ಕೆ ಹೋಗದೆ ಫ್ಯಾಕ್ಟ್ಸ್ಗಳನ್ನೇ ಪ್ರೆಸೆಂಟ್ ಮಾಡ್ತಾ ಬಂದು ಕೊನೆಗೆ ರಾಜಕೀಯವಾಗಿ ಬಂದರು.
ಮೊದಲೇ ಬಂದಿದ್ರೆ ಗಲಾಟೆ ಮಾಡ್ತಾರೆ ಅವರು, ಆಯ್ತಾ. ಫ್ಯಾಕ್ಟ್ಸ್ ಅದು ಒಂದನ್ನು ಅವ್ರ ಮುಖಕ್ಕೆ ಹಿಡಿದ್ರೆ ಒಗ್ಸು ಬಿದ್ದೋಗ್ಬಿಡುತ್ತೆ. ಸೊ ಆ ರೀತಿಯ ಇವನು ಈಗ GST ಗೆ ಅವರೇ ಹೋಗ್ತಾರೆ. ಇವನ್ ದಿನೇಶ್ ಗುಂಡೂರಾವ್, ನೀವು ಈ ಫಸ್ಟಿಗೆ ಅವರು ಹಿಂದಿನ ಸರ್ಕಾರದಲ್ಲಿ ಕೂಡ ಅವರು ಫುಡ್ ನಲ್ಲಿ ಇದ್ದಾಗ ಚೆನ್ನಾಗಿ ಕೆಲಸ ಮಾಡಿದ್ರು. ಈಗ ಹೆಲ್ತ್ ಅಲ್ಲೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆರೋಗ್ಯ ಮನೆಗೆ ಆರೋಗ್ಯ ಎಲ್ಲ ಅದು ಬಹಳ ಪ್ರೊಫೆಷನಲ್ ಮಾಡ್ತಾರೆ. ಅವ್ರು ಎಲ್ಲರೂ ಕೂಡ ಅವ್ರು ಯಾರು ಬೆಳೆಸಿದ್ದಾರೆ. ಸಂತೋಷ್ ಲಾಡ್ ಈಗ ಫೈರ್ ಬ್ರಾಂಡ್ ತರ ಮಾತಾಡ್ತಾರೆ ಅವರು ವರ್ಲ್ಡ್ ಇಶ್ಯೂಸ್ಗಳನ್ನು. ಸೊ ಒಂದು ಈ 5-6 ಮಂದಿ ಲೀಡರ್ಗಳಿದಾರಲ್ಲ, ಕಾಂಗ್ರೆಸ್ಸಿಗೆ ವೋಟರ್ಸ್ ಇದ್ದಾರೆ, ಲೀಡರ್ಸ್ಗೂ ಇದ್ದಾರೆ. ಇವರು ಇದನ್ನು ಮ್ಯಾನೇಜ್ ಮಾಡಬೇಕು, ಅಷ್ಟೇ ಮ್ಯಾನೇಜ್ ಮಾಡಬೇಕು. ಆ ವಿಷಯದಲ್ಲಿ ಮಾಡಿದ್ದಾರೆ. ಸೊ ನಿಮ್ಮ ಕಮಿಂಗ್ ಟು ದಿ ಪಾಯಿಂಟ್, ಮಾಡ್ತಾರಾ ಇಲ್ಲೋ ಎನ್ನುವುದನ್ನು ಗುರುವಾರ ಸಚಿವ ಸಂಪುಟದಲ್ಲಿ ಹೇಳಿದ್ದಾರೆ. ನನ್ನ ಪ್ರಕಾರ ನೋಡಿ, ಬೇರೆ ಬೇರೆ ಅವಕಾಶ ಇದೆಯನ್ನು ಹೀಗೆ ಬಿಡಬಾರದು. ಅಂದರೆ ಈಗ ನೀವು ಸಂಪುಟದ ಅದರಲ್ಲಿ ಅದನ್ನು ತಂದು ಬೇಕಾದರೆ ಅದನ್ನು ಈಗ ನನ್ನ ಪ್ರಕಾರ ನನ್ನ ಅಂದಾಜು ಪ್ರಕಾರ ಈಗ ಅದನ್ನು ಸ್ಟ್ರೈಟಾಗಿ ಹೋಗಿ ಒಂದು ಕಾನೂನು ಮಾಡಿ ಇಂಪ್ಲಿಮೆಂಟ್ ಮಾಡೋದಿಲ್ಲ ಈಗ ಅವರು. ನೀವು ಆ ಅಂದರೆ ನನ್ನ ಪ್ರಕಾರ ಮಾಡಲೂಬಾರ್ದು. ಅಲ್ಲ, ಅದೇ ಅದು ಕ್ಯಾಬಿನೆಟ್ ಏನಾಗುತ್ತೆ ಈಗ ಅದು ಮಾಡಬೇಕಾದ್ರೆ ನೀವು ಅಸೆಂಬ್ಲಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಅಸೆಂಬ್ಲಿಯಲ್ಲಿ ನಾನು ಹೇಳ್ತಾ ಇರೋದು, ಬಹುಶಃ ಇವರು ಏನು ಮಾಡ್ತಾರೆ ಅಂದರೆ ಸಂಪುಟದಲ್ಲಿ ಒಂದು ಸಂಪುಟ ಉಪಸಮಿತಿ ಮಾಡಿ ಆ ರೀತಿ ಮಾಡಿ ಅದಕ್ಕೆ ಇಡ್ತಾರೆ. ಇಟ್ಟ ಮೇಲೆ ಅವರು ಅಂದರೆ ಒಮ್ಮೆಲೆ ಅದು ಮಾಡ್ಲಿಕ್ಕೆ ಆಗದೇ ಇದ್ರು, ಸೊ ಸ್ಟೆಪ್ ಬೈ ಸ್ಟೆಪ್ ಆಗ್ಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ರೀತಿ ಮಾಡ್ತಾರೆ ಸರ್ ಅವರು. ಈ ಪ್ರಾಸೆಸ್ಗಳನ್ನು ತಂದ್ಕೊಳ್ಳೋಣ ನಾವು, ಅವ್ರೇನಾದರೂ ಮಾಡ್ಕೊಳ್ಳಿ, ಅಲ್ಟಿಮೇಟ್ಲಿ ಜನಕ್ಕೇನು ಜಾರಿ ಆಯ್ತಾ ಇಲ್ವಾ, ಆಮೇಲೆ ಜಾರಿ ಆದರೆ ಯಾವ್ಯಾವ ಕೆಟಗರಿಲಿ ಎಷ್ಟು. ಈಗ ಇನ್ನೂ ಡಿಲೇ ಮಾಡಬಾರ್ದು ಅದು. ಅದೇ ಮಾಡಬಾರ್ದು. ಯಾಕೆಂದ್ರೆ ಈಗ ನೀವು ಈ ಡಿಲೇ ಮಾಡ್ತಾ 10 ವರ್ಷ. ಬಟ್ ಈಗ ಸಂಪುಟ ಉಪಸಮಿತಿಗೆ ಅಂತ ಏನಾದರೂ ಕಳಿಸಿದ್ರೆ ಅಗೇನ್ ನನಗೆ ಅದು ಡಿಲೇ ಮಾಡೋ ಸ್ಟ್ರಾಟಜಿ ಅಂತಾನೆ ಅನ್ಸುತ್ತೆ. ಇಲ್ಲ, ಸಂಪುಟ ಉಪಸಮಿತಿ ಮಾಡಿದ್ರೆ ಅದು ಇಷ್ಟು ದಿನಗಳಲ್ಲಿ ಅದನ್ನು ರಿಪೋರ್ಟ್. ಯಾಕೆಂದ್ರೆ ನೋಡಿ, ಇದು ಕೇವಲ ಡಾಟಾಗಳನ್ನು ಕಲೆ ಹಾಕಿ ಗುಡ್ಡೆ ಹಾಕಿದ್ದಲ್ಲ, ಅದನ್ನು ಎನಲೈಸ್ ಮಾಡಿದ್ದಾರೆ. ಆಯ್ತು, ಎನಲೈಸ್ ಮಾಡಿದ್ದಾರೆ. ಅದರಿಂದ ಸಂಪುಟ ಉಪಸಮಿತಿ ಮಾಡಿದ್ರು ಕೂಡ ಅದಕ್ಕೆ ವಿಶೇಷವಾದ ಅದರಲ್ಲಿ ಕೆಲಸಗಳು ಏನಿಲ್ಲ. ಈಗ ನಾನು ಅದೇ ಹೇಳಿದ್ದು, ಅದಕ್ಕೆ ಅದು ಒಂದು ಟೈಮ್ ಅಲ್ಲಲ್ಲ, ಒಂದು 3 ತಿಂಗಳು ಮ್ಯಾಕ್ಸಿಮಮ್, ಒಂದು 3 ತಿಂಗಳ ಟೈಮ್ ಕೊಟ್ಟು, ಮೀಸಲಾತಿ ಮಾಡಿದ್ರಲ್ಲ, 3 ತಿಂಗಳ ಟೈಮ್ ಕೊಟ್ಟು ಅದಕ್ಕೆ ಕೊಟ್ಟರೆ ಅವರು ಅದರಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಏನಾದರೂ ಇದ್ದರೆ, ಈಗ ಸಮಸ್ಯೆ ಇರೋದು ಬ್ಯಾಂಗ್ಳೂರ್ನ ಸೆನ್ಸಸ್ಸಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಂತ ಇರೋದು. ಉಳಿದೆಲ್ಲ ಸರ್ ಅದಕ್ಕೊಂದು ಏನಿದೆ ಅಂದರೆ, ಈಗ ಅಪಾರ್ಟ್ಮೆಂಟ್ಗಳೆಲ್ಲ ಹೋದಾಗ ಆಗಿದೆ, ಜನ ಸರಿ ರೆಸ್ಪಾಂಡ್ ಮಾಡಿಲ್ಲ. ಎಲ್ಲ ನನ್ನ ಮನೆಗೆ ಬಂದಿದ್ದ, ನಾನು ಮೀಟಿಂಗ್ನಲ್ಲಿ ಹೇಳಿದ್ದೇನೆ, ಯಾವುದೋ ಟೀಚರ್ ಸ್ಟೂಡೆಂಟ್ಸನ್ನು ಕಳಿಸಿದ್ದು. ಅವನ ಹತ್ರ ನೀನು ಯಾಕೆ ಬಂದೆ ಅಂತ ಹೇಳಿದ್ರೆ, ಟೀಚರ್ ಹೇಗೆ ಕೇಳಿದ್ರೆ ಏನು, ನಾನು ಕೇಳಿದ್ರೆ ಏನು ಸರ್ ಅಂತ ಹೇಳಿದವನು. ನೀವು ಹೌದಲ್ಲ, ನಾನು ಅದನ್ನು ನಮ್ಮ ಮೀಟಿಂಗ್ನಲ್ಲಿ ಹೇಳಿದ್ದೆ CM ಇದ್ದಾಗ. ನನ್ನ ಒಮ್ಮೆಲೆ ನಾನಾಯಿತು, ಉಳಿದವರು ಹೌದಲ್ಲ ಅಂತ ಅನಿಸ್ಬಿಡುತ್ತೆ. ಟೀಚರ್ ಕೇಳಿದ್ರೆ ನಿಮಗೆ ಡಾಟಾ ಸಂಗ್ರಹ ಮಾಡೋದು ಅಷ್ಟೇ ಅಲ್ಲ ಸರ್, ನಾವು ಹೋಗಿ ಟೀಚರಿಗೆ ಕೊಡ್ತೇವೆ ಸರ್ ಅಂತ ಹೇಳ್ತಾನೆ ಅವನು. ಸ್ಮಾರ್ಟ್ ಹುಡುಗ ಅವನು ಬ್ಯಾಜ್ ಹಾಕೊಂಡು ಬಂದೇನೆ. ಟೀಚರ್ನ ಕೊರಳಲ್ಲಿದ್ದ ಬ್ಯಾಜ್ ಇವನತ್ರ, ಕಾರ್ಡ್ ಇವನ ಹತ್ರ ಇತ್ತು. ಸೊ ಈ ರೀತಿ ಎಲ್ಲ ಆಗಿದೆ, ಅಪಾರ್ಟ್ಮೆಂಟ್ಗಳೆಲ್ಲ ಆಗಿದೆ. ಆಮೇಲೆ ನಗರದ ಶಿಕ್ಷಕರು ಇನ್ನೂ ರಾಜಕಾರಣಿಗಳು ಸಿಟಿಯಲ್ಲೂ ಇರ್ತಾರೆ, ರೂರಲ್ ಇರ್ತಾರೆ, ಅದರಿಂದ ಸ್ವಲ್ಪ ಆಗಿದೆ. ಸೊ ಇದು ನೋಡಿ, ಯಾವುದೇ ಈ ನಾಳೆ ಸರ್ಕಾರ ಒಪ್ಕೊಂಡ್ರು ಅದರ ಮರುದಿನ ಕೋರ್ಟಿಗೆ ಹೋಗ್ತೇವೆ, ಆಯಿತಾ. ಆದರೆ ನನ್ನ ಪ್ರಕಾರ ಕೋರ್ಟ್ ಇದನ್ನು ಒಂದೇ ಒಂದು ಕಾರಣ ಏನಂದರೆ, ಕಳೆದ ಈಗ 10 ವರ್ಷ ಈಗ ಅಂತ ಆದರೆ, ಈಗ ಆಲ್ಮೋಸ್ಟ್ ಇವರು ಹೇಳ್ತಾ ಇರೋದು 2018ರಲ್ಲಿ ನಾವು ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇರೋದು. 2018 ಅಂದರೆ ಈಗಲೇ ಎಷ್ಟಾಯಿತು, 7 ವರ್ಷ ಆಗ್ತಾ ಬಂತು. ಇನ್ನೂ ಡಿಲೇ ಮಾಡಿದರೆ ಒಂದು 10 ವರ್ಷದ ಒಂದು ಚೇಂಜ್ ಆಗುತ್ತೆ. ಸೊ ಆ ಒಂದು ಕೇಳ್ಬೋದು. ಆದರೆ ನಾನು ಅದಲ್ಲೇ ಹೇಳಿದಲ್ಲ, ಈಗ ರಿಸರ್ವೇಷನ್ ಇದೆ. ಈ ರಿಸರ್ವೇಷನ್ ಯಾವುದಾದ್ರಲ್ಲಿ ಕೊಟ್ಟಿದ್ದಾರೆ? ಅಲ್ಲಿ ಎಲ್ಲಿತ್ತು? ಅಲ್ಲಿ ಜಾತಿನೇ ಇರಲಿಲ್ಲಲ್ಲ. ನೀವು ಆ ರಿಸರ್ವೇಷನ್ ಕೊಟ್ಟಿರೋದು SC STಗೆ ಕೊಟ್ಟಿರೋದು ಹೌದು, ಅದಕ್ಕೆ ಸೆನ್ಸಸ್ ಇದೆ. OBCಗಳಿಗೆ ಕೊಟ್ಟಿದ್ದಕ್ಕೆ ಸೆನ್ಸಸ್ ಎಲ್ಲಿದೆ? ಇಲ್ಲ. ಅದರಿಂದ ನೀವು ಅದು ಸ್ಯಾಂಪಲ್ ಬೇಸ್ಡ್ ಸರ್ವೆ 1931ನ ಸೆನ್ಸಸ್ಸನ್ನು ಅದನ್ನು ಆಧಾರವಾಗಿ ಇಟ್ಕೊಂಡು ಈ ವರ್ಷದಲ್ಲಿ ಇಷ್ಟು ರೈಸ್ ಆಗಿದೆ ಜನಸಂಖ್ಯೆ ಅಂತ ಮಾಡಿರೋದು. ಅದು ಅಂದಾಜು ಮೇಲೆ ಮಾಡಿರೋದು. ಅದು ಸ್ಯಾಂಪಲ್ ಸರ್ವೇನೇ. ಅದು ಹಾವನೂರು ಇರಲಿ, ನೀವು ನಾಗನಗೌಡ, ಮಿಲ್ಲರ್, ಹಾವನೂರು, ವೆಂಕಟಸ್ವಾಮಿ, ಚಿನ್ನಪ್ಪರೆಡ್ಡಿ, ಈ ಎಲ್ಲ ಕಮಿಷನ್ಗಳು ಮಾಡಿರೋದು ಸ್ಯಾಂಪಲ್ ಸರ್ವೇನೇ. ಆದರೆ ಕಾಲಕ್ಕೆ ಅದನ್ನು ವೈಜ್ಞಾನಿಕವಾಗಿ ಸ್ವಲ್ಪ ಮಾಡಿದ್ದಾರೆ. ಈಗ ಈ ಕಂಪ್ಯೂಟರ್ ಬಂದಿದೆ, ನೀವು ಬೇರೆ ಬೇರೆ ಪ್ರೋಗ್ರಾಮ್ಗಳು ಬಂದಿದೆ, ಬೇರೆ ಬೇರೆ ಸಾಫ್ಟ್ವೇರ್ಗಳು ಬಂದಿದೆ ಸರ್. ಈಗ ಈ ಸಮೀಕ್ಷೆಗಳ ವಿಷಯಕ್ಕೆ ಒಂದು ಬರೋದಾದ್ರೆ, ಅಲ್ಲಿ
ಡೇಟಾ ಅನಾಲಿಸಿಸ್ ಜೊತೆಗೆ ಡೇಟಾ ಕ್ಲೀನಿಂಗ್ ಅಂತ ಒಂದು ಪ್ರೋಸೆಸ್ ಇದೆ ಇರುತ್ತೆ. ಇದೆ ಅದೇ ಈಗ ಇವತ್ತು ಡಾಟಾ ಅನಾಲಿಸಿಸ್ಸೇ ಈಗ ಇವತ್ತು ಇಷ್ಟೊಂದು ಅದು ಡೆವಲಪ್ ಆಗಿದೆ ಅಂದರೆ ನೀವು ಎಲ್ಲದರಲ್ಲೂ ಡಾಟಾ ಅನಾಲಿಸಿಸ್ ಬರ್ತಾ ಇದೆ ಈಗ. ಹೌದು. ಆಮೇಲೆ ನೀವು ಇನ್ಫಾರ್ಮೇಷನನ್ನು ನೀವು ಮೈನಿಂಗ್ ಮಾಡಿ ತೆಗೆಯುವಂಥ ಎಲ್ಲ ಸಾಫ್ಟ್ವೇರ್ಗಳೆಲ್ಲ ಬಂದುಬಿಟ್ಟಿದೆ. ಅದರಿಂದ ಅದೇನು ದೊಡ್ಡ ಕೆಲಸ ಅಲ್ಲ ಅದು ಮಾಡಿದರೆ. ಆದರೆ ಅದನ್ನು ಆ ರೀತಿ ಮಾಡಿದ್ದಾರೆ. ಬರೀ ಡಾಟಾ ಕಲೆಕ್ಷನ್ನಲ್ಲಿ ತಗೊಂಡು ಬಂದು ಗುಡ್ಡೆ ಹಾಕಿದ್ದಲ್ಲ. ನೀವು ಕಾಂತರಾಜ್ ಅವರನ್ನು ನೀವು ಇನ್ನು ಮಾತಾಡಿಸಿ ಒಮ್ಮೆ, ಅವರು ಇನ್ನೂ ಅದು ಹೇಗೆ ಆ ಪ್ರೊಸೆಸ್ ಹೇಗೆ ಮಾಡಿದ್ರೆ ಅವರು ಹೇಳಬೇಕು, ಅದನ್ನು ನಾವು ಮಾಡಬೇಕು. ಆ್ಯಕ್ಚುಲಿ ಹೇಳಬೇಕು, ಅವರು ಹೇಳಬೇಕು ಅದನ್ನು. ಅವ್ರು ಹೇಳಿದರೆ ಜನರಿಗೆ ಕನ್ವಿನ್ಸ್ ಆಗುತ್ತೆ ಅಂತ. ಸೊ ನನ್ನ ಪ್ರಕಾರ ಕಾಂತರಾಜ್ ಅವರನ್ನು ಇಲ್ಲ ಜಯಪ್ರಕಾಶ್ ಹೆಗಡೆಯನ್ನು ಕ್ಯಾಬಿನೆಟ್ಟಿಗೆ ಕರೆಸಿ ಅವ್ರ ಹತ್ರ ಅದನ್ನು ಎಕ್ಸ್ಪ್ಲನೇಷನ್ ಕೊಡಿಸ್ಬೇಕು ನನ್ನ ಪ್ರಕಾರ. ಆ ರೀತಿ ಮಾಡಿದರೆ ನಾನು ಭಾಳ ಮಂದಿ ಹತ್ರ ಮಾತಾಡಿದ್ದೇನೆ, ಯಾರಿಗೂ ಅದರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ. ವಿರೋಧ ಮಾಡಬೇಕು ಯಾಕೆ ನಮ್ಮ ಲೀಡ್ರ್ಗಳು ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ವಿರೋಧ ಮಾಡಬೇಕು ಎನ್ನುವುದು ಬಿಟ್ಟರೆ, ನೀವು ನಿಜವಾದ ಕಾರಣ ಕೊಟ್ಟು ವಿರೋಧ ಮಾಡಿದರೆ ಅದು ಬೇರೆ. ಯಾರ ಹತ್ರನೂ ಇಲ್ಲ ಅದು ಅಂದರೆ ಯಾವುದು ಲೀಕ್ ಆಗಿದೆ ಆ ಜನಸಂಖ್ಯೆಯನ್ನು ಅಷ್ಟೇ ನೋಡಿದ್ದಾರೆ. ಈಗ ನೋಡಿ, ಕಾಸ್ಟ್ ಸೆನ್ಸಸ್ ಯಾಕೆ ಬೇಕಂದ್ರೆ, ಈಗ ನಾವು ಅದು ಕೇವಲ OBC ಗಳದ್ದು ರಿಸರ್ವೇಷನ್ ಅಲ್ಲ, ಅಲ್ಲಿ ಬ್ರಾಹ್ಮಣ ಫ್ಯಾಮಿಲಿಗಳದ್ದು ರಿಸರ್ವೇಷನ್ ಇದೆ ಅಲ್ವಾ. ಈಗ ನಾವು ಭಾಳ ಅಪ್ಪರ್ ಕಾಸ್ಟ್ ಅಂತ ಯಾರನ್ನು ಮೇಲೆ ಇಟ್ಟಿದ್ದೇವೆ, ಬ್ರಾಹ್ಮಣರಲ್ಲಿ ಬಡವರಿಲ್ವಾ? ಖಂಡಿತ ಇದೆ, ಬ್ರಾಹ್ಮಣರಲ್ಲೂ ಬಡವರಿದ್ದಾರೆ. ಅಲ್ಲಿ ಕೂಡ ಬಂದ ಫೆಸಿಲಿಟೀಸ್ಗಳನ್ನು ದೊಡ್ಡ ಶ್ರೀಮಂತ ಬ್ರಾಹ್ಮಣರೇ ತಗೊಳ್ತಾರೆ. EWS ಬಂದ್ರೆ ಅವರೇ ತಗೊಳ್ತಾರೆ. ಇವರಿಗೆ ಸಿಗುತ್ತಾ? ಇವರಿಗೆ ಸಿಗುವುದಿಲ್ಲ ಅಲ್ಲಿ. ಸೊ ಕಾಸ್ಟ್ ಸೆನ್ಸಸ್ ಒಂದು ಬೇಸಿಕ್ ಅದು. ಆದರೆ ಈಗ ನೀವು ಭಾಳ ಮಂದಿ ಕೇಳ್ತಾರೆ ಜಾತಿ ಜಾಸ್ತಿ ಆಗಿದೆ. ನೋಡಿ ಸ್ವಾಮಿ, ನೀವು ಎಲ್ಲ ಸರ್ಕಾರಗಳು, ಸಿದ್ದರಾಮಯ್ಯ ಸರ್ಕಾರ ಮಾತ್ರ ಅಲ್ಲ, ಈಗ ಮೋದಿ ಸರ್ಕಾರ ನೇಕಾರರಿಗೆ ಒಂದು ಪ್ರೋಗ್ರಾಮನ್ನು ರಿಲೀಸ್ ಮಾಡುತ್ತೆ. ನೇಕಾರನ್ನು ಗುರುತಿಸಿದ ಹೇಗೆ ನೀವು ಜಾತಿ ಮೂಲಕನೇ ಗುರುತಿಸಬೇಕಲ್ಲ ಅವರು. ನೇಕಾರನ್ನು ಹಾಗೆ ಗುರುತಿಸಬೇಕು, ಮಗುವರನ್ನು ಹಾಗೆ ಗುರುತಿಸಬೇಕು. ಕುರಿ ಸಾಕಾಣಿಕೆ ಬಗ್ಗೆ ಒಂದು ಮಾಡ್ತಾರೆ. ಸೊ ಕುರುಬರನ್ನು ನೀವು ಗುರುತಿಸಬೇಕು. ನಾಳೆ ಸೇನಿದೆ ಮಾಡ್ತಾರೆ. ಈಗ ಮೀನುಗಾರರ ಬಗ್ಗೆ ಮಾಡ್ತಾರೆ. ಅದೇ ಹೇಳಿದ್ದು ನಾನು, ಯಾಕೆ ಬೇಕು ಅನ್ನೋದಕ್ಕೆ ಇದು ಇದೆ. ಆಮೇಲೆ ಇದರಿಂದ ಜಾತೀಯತೆ ಜಾಸ್ತಿ ಆಗುತ್ತೆ. ಜಾತೀಯತೆ ಜಾಸ್ತಿ ಆಗೋದಿದ್ರೆ ನೀವು ಈಗ SC STಗಳಿಗೆ 25% ರಿಸರ್ವೇಷನ್ ಇದೆ. ಈಗ ಅವರು ಎಲ್ಲ ಜಾತೀಯತೆ ಜಾಸ್ತಿ ಆಗಿರೋದು, ಈ ಕೋಮು ಅದೆಲ್ಲ ಜಾಸ್ತಿ ಆಗಿರೋದು ಅವರಿಂದ ಏನಲ್ಲ ಅವರು ಅಲ್ವಾ. ಅವ್ರು ಆಗ್ಬೇಕು. ಮುಸ್ಲಿಮರ ಡಾಟಾ ಇದೆ ನಮ್ಮ ಹತ್ರ, ಮುಸ್ಲಿಮರ ಸಾಚಾರ್ ಕಮಿಟಿ ಇದೆ. ಅದು ನೋಡಿ, ಒಂದು ಯಾಕೆ ಇದು ಬೇಕಂದ್ರೆ ಸಾಚಾರ್ ಕಮಿಟಿ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್ ನನ್ನ ಪ್ರಕಾರ. ಹೌದು, ಅಲ್ಲಿ ಬರುವವರೆಗೆ ಏನ್ ತಿಳ್ಕೊಂಡಾರೆ ಅಂದ್ರೆ, ಈ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರನ್ನು ಓಲೈಸಿ ಎಲ್ಲ ಅವ್ರಿಗೆ ಕೊಟ್ಟುಬಿಟ್ಟಿದೆ ಅಂತ. ನೀವು ಸಾಚಾರ್ ಕಮಿಟಿ ರಿಪೋರ್ಟ್ ನೋಡಿದ್ರೆ SC STಗಳಿಗಿಂತಲೂ ನಿಕೃಷ್ಟ ಸ್ಥಿತಿಯಲ್ಲಿ ಮುಸ್ಲಿಮರಿದ್ದಾರೆ. ಭಾಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಅದರಲ್ಲಿ. ಒಂದು, ಅವರ ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯ ಸಿಕ್ಕಿದ್ದು ಜೈಲಿನಲ್ಲಿ ಮಾತ್ರ ಅಂತ. ಜೈಲಿನಲ್ಲಿ 13% ಅಲ್ಲ 25% ಇದ್ದಾರೆ ಅವರು ಇವತ್ತು. ಆಯ್ತಾ, ಜೈಲು ಬಿಟ್ಟರೆ ಸಾಚಾರ್ ಕಮ್ಮಿ. ಭಾಳ ಇಂಟ್ರೆಸ್ಟಿಂಗ್ ಅದು. ಜೈಲಲ್ಲಿ ಅವರ ಪರ್ಸೆಂಟೇಜ್ ಜಾಸ್ತಿ ಇರೋದು. ಯಾಕೆ ಬೇಕಂದ್ರೆ ಈ ಮಿತ್ತುಗಳಿದೆ ಅಲ್ಲ. ನೋಡಿ, ಮುಸ್ಲಿಮರದ ಸಮಸ್ಯೆ ಆ ಕಡೆ ನೀವು ಕಾಂಗ್ರೆಸ್ ಅವರನ್ನು ಓಲೈಸಿ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳು. ಈ ಕಡೆ ಇವ್ರದ್ದು ಆಯ್ತಪ್ಪ, ಓಲೈಸಿ ಅವ್ರೇನಾದ್ರು ಉದ್ಧಾರ ಆಗಿಬಿಟ್ಟಿದ್ರೆ ಅಟ್ಲೀಸ್ಟ್ ಅದಾದ್ರು. ಕಾಂಗ್ರೆಸ್ ಕೂಡ ಮುಸ್ಲಿಮರಿಗೆ ಏನು ಅನ್ಯಾಯ ಮಾಡಿದೆ ಅಂತ ನೋಡ್ಬೇಕಾದ್ರೆ ಸಾಚಾರ್ ಕಮಿಟಿಯನ್ನು ನೋಡಬೇಕು ಎಲ್ಲರೂ. ಇದು ಫ್ಯಾಕ್ಟ್. ಒಂದು ಸೆನ್ಸಸ್, ಒಂದು ಸಮೀಕ್ಷೆ, ಇದರ ಅಗತ್ಯ ಯಾಕೆ ಅಂತ ಇದಕ್ಕೆ ಮಾಡ್ಬೋದು. ಈಗ ನೀವು ಸದಾಶಿವ ಆಯೋಗದ ವರದಿ, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅದು ಲೇಟ್ ಆಯಿತು, ಅದೆಲ್ಲ ಆಯಿತು, ವೈಜ್ಞಾನಿಕವಾಗಿಲ್ಲ ಅನ್ನೋದಿದೆ. ಈ ಕಾಸ್ಟ್ ಸೆನ್ಸಸ್ ಬಂದರೆ ನಿಮ್ಮ ಈಗ ಸದಾಶಿವ ಆಯೋಗದ ವರದಿ, ಈಗ ನೋಡಿ, ಒಳ ಮೀಸಲಾತಿದ್ದು ಕೂಡ ಸೆಟ್ಲ್ ಆಗಬೇಕಾದ್ರೆ ಕಾಸ್ಟ್ ಸೆನ್ಸಸ್ಸೇ ಬರಬೇಕು ಈಗ. ಆಯಿತಾ, ಈಗ ನ್ಯಾಷನಲ್ ಲೆವೆಲಲ್ಲಿ ಮುಸ್ಲಿಮರು ಕೂಡ ಮಂಡಲ್ ವರದಿ ಬಂದಾಗ ನಮಗೆ ಪ್ರತ್ಯೇಕ ರಿಸರ್ವೇಷನ್ ಬೇಕಂತ ಕೇಳಿದ್ದಾರೆ ಈಗ ಅವರು. ಅದು ಇದೆ. ಸೊ ಈ ರಿಸರ್ವೇಷನ್ ಡಿಮಾಂಡ್ಗಳಿದೆ ಅಲ್ಲ, ಇದು ನಿಲ್ಲುವುದಿಲ್ಲ. ಅದಕ್ಕೆ ಒಂದೇ ಒಂದು ತಡೆ ಅಂದರೆ ಈ ಸರ್ಕಾರ ಕಾಸ್ಟ್ ಸೆನ್ಸಸ್ ಅನ್ನು ರಿಲೀಸ್ ಮಾಡಬೇಕು. ಅಂದರೆ ದೇಶದಲ್ಲಿ ಬೇರೆ ಯಾರು ಇದನ್ನು ಮಾಡೋಂಗಿಲ್ಲ. ಯಾಕೆಂದರೆ ಯಾರದ್ದು ಆಗಿಲ್ಲ ಅದು. ಇಷ್ಟೊಂದು ವೈಜ್ಞಾನಿಕವಾಗಿ ಬಿಹಾರದಲ್ಲೂ ಮಾಡಿಲ್ಲ, ತಮಿಳುನಾಡಿನಲ್ಲೂ ಮಾಡಿಲ್ಲ. ಇಲ್ಲಿ ಮಾಡಿದ್ದಾರೆ, ಅದನ್ನು ಮಾಡಬೇಕಾಗುತ್ತೆ. ಸರ್, ಈಗ ಕಡೆಯದಾಗಿ ವಾಟ್ ನೆಕ್ಸ್ಟ್? ಈಗ ಓಕೆ, ಹಿಂಗೆಲ್ಲ ನೀವು ಹೇಳ್ತಾರೆ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ ಅಂತಲೂ ಎಲ್ಲ ಹೇಳಿರಿ. ಮುಂದೇನಾಗ್ಬೋದು ಸರ್? ಮುಂದೆ ಅಲ್ಲ, ಈಗ ನನ್ನ ಪ್ರಕಾರ ಬಹುಶಃ ಕಾಸ್ಟ್ ಸೆನ್ಸಸ್ ರಿಪೋರ್ಟನ್ನು ತಗೊಂಡು ಸಂಪುಟ ಉಪಸಮಿತಿನ ಇಲ್ಲದ್ರೆ ಒಂದು ತಜ್ಞರ ಸಮಿತಿನ ಮಾಡಿ ಅದಕ್ಕೆ ಒಪ್ಪಿಸ್ತಾರೆ.
ಒಪ್ಪಿಸ್ಬೋದು, ನನಗೆ ಗೊತ್ತಿಲ್ಲ, ಒಪ್ಪಿಸ್ಬೋದು. ಅವರು ಅದನ್ನು ನೋಡಿ ಇದರಲ್ಲಿ ನಿಜವಾಗಿ ಈಗ ಏನಾಗಿ ಒಂದು ಆರೋಪ ಏನಂದರೆ ಅದು ವೈಜ್ಞಾನಿಕವಾಗಿ ಮಾಡಿಲ್ಲ, ಇದರಲ್ಲಿ ಸಿಕ್ಕಾಪಟ್ಟೆ ತಪ್ಪುಗಳಿದೆ, ಇಲ್ಲಿ ಇಂಥವರಿಗೆ ಅನ್ಯಾಯ ಆಗಿದೆ, ವರದಿ ನೋಡದೇ ಹೇಳ್ತಾ ಇದ್ದಾರೆ, ಲೀಕ್ ಆಗಿದ್ದಾರೆ, ಇದನ್ನು ತಗೊಂಡು ನೋಡ್ತಾ ಇದ್ದಾರೆ. ಸೊ ಆ ಡೌಟ್ಗಳು ಏನಿದೆ ಅದನ್ನು ಕ್ಲಿಯರ್ ಮಾಡಬೇಕಾದ್ರೆ ಜವಾಬ್ದಾರಿ ಸರ್ಕಾರಕ್ಕಿದೆ. ಹೌದು. ಅದರಿಂದ ಈಗ ನೋಡಿ, ಅದು ಒಂದು ಅಡ್ವೊಕೇಟ್ಗಳು ಮತ್ತು ತಜ್ಞರು ಸೇರಿದ ಆಯೋಗ ಮಾಡಿರೋದು, ಆಯಿತಾ. ಉಪಸಮಿತಿ ಮಾಡಿದಾಗ ಯಾರು ಅದನ್ನು ವಿರೋಧ ಮಾಡ್ತಾರೆ, ಒಕ್ಕಲಿಗರು ಯಾರು ಒಂದು ಸಚಿವರು, ಲಿಂಗಾಯತರು ಒಂದು ಸಚಿವರು, ಇಲ್ಲದ್ರೆ ಬ್ರಾಹ್ಮಣರು ಯಾರು ಸಚಿವರು, ಈ ಎಲ್ಲರನ್ನು ಕೂಡಿಸಿ ಒಂದು ಕಮಿಟಿ ಮಾಡಿ ಅದಕ್ಕೆ ಒಪ್ಪಿಸ್ಬಿಡಬೇಕು. ನೋಡಪ್ಪ, ನೀವು ನೋಡಿ, ಇದರಲ್ಲಿ ನಿಮ್ಮ ಸಮುದಾಯಕ್ಕೆ ಆಗುವ ಅನ್ಯಾಯಗಳಿದ್ದರೆ ಅದನ್ನು ಗಮನಕ್ಕೆ ತನ್ನಿ, ಅದನ್ನು ಹೇಗೆ ಸರಿಪಡಿಸೋದು ಕುರಿತು ಮಾತಾಡೋಣ ಅಂತ ಒಂದು ತೀರ್ಮಾನಕ್ಕೆ ಬಂದರೆ ಇದು ಸೆಟ್ಲ್ ಆಗುತ್ತೆ. ಈ ಏಕಾಏಕಿ ಇದನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಹೋದರೆ ಸಮಸ್ಯೆ ಆಗುತ್ತೆ. ನನ್ನ ಪ್ರಕಾರ ಅದು ಒಂದೇ, ನನ್ನ ಪ್ರಕಾರ ಸರ್ಕಾರ ಅದನ್ನು ಮಾಡುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆ ರೀತಿ ಮಾಡಿ ಇವರನ್ನೆಲ್ಲ ಸೇರಿಸಿ ಅವರನ್ನು ಕನ್ವಿನ್ಸ್ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಆ ರೀತಿ ಆಗುತ್ತಾ ನೋಡಬೇಕಷ್ಟೆ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ದಿನೇಶ್ ಅಮೀನ್ಮಠ್ ಅವ್ರ ಜೊತೆ ಜಾತಿ ಜನಗಣತಿ ವರದಿ ಸಂಬಂಧಪಟ್ಟಂಗೆ, ಅಂದರೆ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಸಮೀಕ್ಷಾ ವರದಿಯನ್ನು ಕರ್ನಾಟಕ ಸರ್ಕಾರ ಒಪ್ಕೊಳ್ತಾ ಅದನ್ನು ಒಪ್ಕೊಂಡು ಬಿಡುಗಡೆ ಮಾಡುವಂತಹ ಒಂದು ಧೈರ್ಯವನ್ನು, ಇಚ್ಛಾಶಕ್ತಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೋರಿಸ್ತಾರ, ಅದಕ್ಕೆ ಕಾಂಗ್ರೆಸ್ ಪಾರ್ಟಿ ಸಪೋರ್ಟ್ ಮಾಡುತ್ತಾ ಅನ್ನುವಂಥ ಭಾಳಷ್ಟು ಪ್ರಶ್ನೆಗಳಿವೆ. ಸೊ ಗುರುವಾರ ಅದೇ ಸ್ವಲ್ಪ ಮಟ್ಟಿಗೆ ಒಂದು ಸಣ್ಣ ಚಿತ್ರಣ ಸಿಗುತ್ತೆ, ಏನಾಗಬಹುದು ಇದರ ಪರಿಸ್ಥಿತಿ, ಜಾತಿ ಜನಗಣತಿ ವರದಿಯ ಜಾರಿ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಒಂದು ಚಿತ್ರಣ ಸಿಗುತ್ತೆ. ಅಲ್ಲಿವರೆಗೆ ನೋಡ್ತಿರೋಣ. ಥ್ಯಾಂಕ್ ಯು. ಮತ್ತು ಮತ್ತೊಂದು ಸಲ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ವಾರ್ತಾ ಭಾರತೀಯ ಯೂಟ್ಯೂಬ್ ಚಾನಲನ್ನು, ಫೇಸ್ಬುಕ್ ಪೇಜನ್ನು, ಇನ್ಸ್ಟಾಗ್ರಾಮ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಥರದ ಸ್ವತಂತ್ರ ಪತ್ರಿಕೋದ್ಯಮವನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.